ವಿಷಯಾಂಕ 185 ಪ್ರಕಾರ ಅಹಂ ಎಂಬುವ ಶಬ್ದಕ್ಕೆ ಎರಡು ಅರ್ಥಗಳಿವೆ. ಅಹಂ ಎಂಬ ಶಬ್ದಕ್ಕೆ ಎರಡು ಅರ್ಥಗಳು ಯಾವ್ಯಾವದವು ಹೇಳ್ರಿ? ಮೊನ್ನೆ ಹೇಳಿವಲ್ಲ, ಒಂದು ಕೂಟಸ್ಥ, ನಾನು ಅನ್ನೋದು ಶುದ್ಧ ಕೂಟಸ್ಥ. ಎಂತ ಅರ್ಥ ಅದು? ವಾಚ್ಯಾರ್ಥನ ಲಕ್ಷಾರ್ಥನ? ಲಕ್ಷಾರ್ಥ. ಒಂದು ಲಕ್ಷಾರ್ಥ, ಒಂದು ವಾಚ್ಯಾರ್ಥ. ಆ ಲಕ್ಷಾರ್ಥದಲ್ಲಿ ಕೂಟಸ್ಥ ಅಂತೀವಿ, ವಾಚ್ಯಾರ್ಥದಲ್ಲಿ ಆಭಾಸ. ಕೂಟಸ್ಥ ಎರಡು ಕೂಡಿಸಿದೆ ವಾಚ್ಯಾರ್ಥ. ಕೂಟಸ್ಥನ್ ಬಿಟ್ಟು ಆಭಾಸ ಇರಂಗಿಲ್ಲ. ಅನಾತ್ಮ ಸಹಿತ ಆತ್ಮ ವಾಚ್ಯಾರ್ಥದೊಳಗೆ. ನೀರು ಸಹಿತ ಹಾಲು. ಬರೀ ನೀರಿಗೆ ಹಾಲು ಅನ್ನಕ್ ಬರಂಗಿಲ್ಲ. ಬರೀ ನೀರಿಗೆ ಹಾಲು ಹೆಂಗಂತೀರಿ ನೀವು? ನೀರು ಸಹಿತ ಹಾಲಿತ್ತಂದ್ರೆ ಅದಕ್ಕೆ ಹಾಲು ಅಂತೀರಿ, ಹೌದಲ್ರಿ? ಜೀವ ಅಂತಂದ್ರೆ ಹೆಂಗ? ಅನಾತ್ಮ ಸಹಿತ ಆತ್ಮ, ಕೂಟಸ್ಥ ಸಹಿತ ಆಭಾಸ. ಹಿಂಗ ಅದಕ್ಕೆ ಅವರು ಸಣ್ಣ ಉದಾಹರಣೆ ಕೊಟ್ಟು ಹೇಳ್ತಾರ. ಹಾಲು ಅಂತ ಅನ್ಬೇಕಾದ್ರೆ ಶುದ್ಧ ಹಾಲೇ ಲಕ್ಷಾರ್ಥ. ಹಾಲಿನ ಜೊತೆಗೆ ನೀರು ಕಲ್ತಿತ್ತು ಅಂತಂದ್ರೂ ಅದಕ್ಕೆ ಹಾಲೇ ಅಂತೀವಿ. ನೀರು ಸಹಿತ ಹಾಲಿಗೆ ವಾಚ್ಯಾರ್ಥ. ಶುದ್ಧ ಹಾಲು ಲಕ್ಷಾರ್ಥ. ಹಾಂಗ ಇಲ್ಲೇನದ ಕೂಟಸ್ಥ ಏನದಲ್ಲ ಅದು ಲಕ್ಷಾರ್ಥ. ವಾಚ್ಯಾರ್ಥ ಅಂತಂದ್ರ ಆಭಾಸ ಸಮೇತವಾದ ಕೂಟಸ್ಥ. ಅದೇನು? ಜೀವಾನು ಅಂತಾರ ಅದಕ್ಕೆ. ಆಭಾಸ ಸಮೇತವಾದ ಕೂಟಸ್ಥ ಜೀವ ಅಂತಾರೆ. ಮತ್ತೆ ಇಲ್ಲಿ ಏನಾಗ್ಯದಂದ್ರ ಕೂಟಸ್ಥ ಅಂದ್ರೆ ಶುದ್ಧ ಚೇತನ. ಅದಕ್ಕೆ ಸಮಾನ ಅಧಿಕರಣ ಅಂತ. ಎಂತ ಸಮಾನ ಅಧಿಕರಣ ಅಂದ್ರೆ ಬಾಧ ಸಮಾನ ಅಧಿಕರಣ, ಮುಖ್ಯ ಸಮಾನ ಅಧಿಕರಣ. ಕೂಟಸ್ಥಗ ಆಭಾಸನಿಗೆ ಎರಡೂ ಬ್ರಹ್ಮ ಅನ್ಬೇಕಾದ್ರ ಇವನಿಗೆ ಡೈರೆಕ್ಟ್ ಅನ್ಲಕ್ ಬರ್ತದ. ಕೂಟಸ್ಥನಿಗೆ ಶುದ್ಧ ಚೇತನಕ್ಕೆ ನಾವು ಡೈರೆಕ್ಟ್ ಹೇಳಲಿಕ್ಕೆ ಬರ್ತದ. ಕೂಟಸ್ಥನಿಗೆ ನಾವು ಬ್ರಹ್ಮ ಅಂತ ಅನ್ಬೇಕಾದ್ರೆ ಡೈರೆಕ್ಟ್ ಕೂಟಸ್ಥ. ಹೆಂಗಂದ್ರ ಈ ಘಟಾಕಾಶನೇ ಮಹಾಕಾಶ ಅನ್ಬೇಕಂತಂದ್ರ ಏನ್ ತೊಂದರೆ ಇಲ್ಲ. ಘಟಾಕಾಶಕ್ಕೆ ಮಹಾಕಾಶ ಅನ್ಬೇಕಾದ್ರೆ ಈ ಘಟದ ಉಪಾಧಿಯ ಕಾರಣ ಅದು ಏನಾಗ್ಯದ? ಘಟಾಕಾಶ ಆಗ್ಯದ. ಮಹಾಕಾಶನೇ ಘಟಾಕಾಶ. ಹಿಂಗ ನಾವು ಹೇಳಕ್ ಬರ್ತದ. ಕೂಟಸ್ಥನಿಗೆ ನಾವು ಬ್ರಹ್ಮ ಅನ್ನೋದಕ್ಕ ಎಂತದದ? ಮುಖ್ಯ ಸಮಾನ ಅಧಿಕರಣ ಅಂತ ಈ ಶಬ್ದ ಕಲಿಸ್ತಾರ. ಇವೆಲ್ಲ ಶಬ್ದಗಳು ವೇದಾಂತದಲ್ಲಿ ಶಬ್ದಗಳನ್ನ ಕಲಿಸಿ ಅವಕ್ಕೆ ಶಬ್ದ ಇರ್ಲಾರ್ದಕ್ಕ ಇಷ್ಟು ಅಡ್ಡಾಡಿದ್ರು ಇಷ್ಟು ದಿವಸ. ಏನಂತ? ಆಭಾಸಗ ಬ್ರಹ್ಮಾಸ್ಮಿ ಹೆಂಗನ್ಬೇಕು, ಆಭಾಸಗ ಬ್ರಹ್ಮಾಸ್ಮಿ ಹೆಂಗನ್ಬೇಕು, ಆಭಾಸ ಮಿಥ್ಯೆ ಅದನ, ಹಂಗದನ ಹಿಂಗದನ. ಆಭಾಸ ಮಿಥ್ಯೆ ಅದನ ಅವನಿಗೆ ಹೆಂಗ ಅನ್ಬೇಕಂದ್ರ ಅದಕ್ಕ 7 ಏನ್ ಮಾಡಿದ್ರು? ಸಪ್ತ ಅವಸ್ಥೆಗಳು ಕೊಟ್ಟು ಆ ಅವಸ್ಥೆಗಳು ಅಜ್ಞಾನ, ಆವರಣ, ಭ್ರಾಂತಿ, ದ್ವಿವಿಧ ಜ್ಞಾನ, ಶೋಕನಾಶ, ನಿರಂಕುಶ ತೃಪ್ತಿ ಇವುಗಳನ್ನ ಹೇಳಿ, ಇವುಗಳು ನೀರಿದ್ದಂಗಿವೆಲ್ಲ. ಇವು ಎಲ್ಲ ಅಜ್ಞಾನ, ಆವರಣ, ಭ್ರಾಂತಿ ಅನ್ನೋದು ನೀರು. ಅದರೊಳಗೆ ಸೇರಿದ್ದಕ್ಕ ಏನಾಗ್ಯದ? ಅದು ಜೀವ ಆಗಿ ಕೂತ್ಬಿಟ್ಟದ.
ಈಗ ಅವುಗಳನ್ನು ತೆಗೆದ್ರೆ ಏನಾಗ್ತದ, ಅದು ಶುದ್ಧ ಬ್ರಹ್ಮನೇ ಆದ ಅನ್ನಂತ ವಿಚಾರ ಅವ್ರು ಹೇಳ್ತಾರೆ. ಹಿಂಗ ಹೇಳಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅವುಗಳನ್ನು ತೆಗೆದು ಪ್ರತಿ ಸಲ ಆವಾಸನಿಗೆ ನಾವು ಅಹಂ ಬ್ರಹ್ಮ ಅನ್ಬೇಕಾದ್ರ ಮಿಥ್ಯವಾದ ಬ್ರಹ್ಮ, ಇದು ಮಿಥ್ಯವಾದ ಆಭಾಸಕ್ಕೆ ಹೆಂಗ್ ಬ್ರಹ್ಮ ಅನ್ಬೇಕು ಅಂತಂದಾಗ ಅದಕ್ಕೊಂದು ಶಬ್ದ ಕೊಡ್ತಾರೆ, ಸರಳವಾದ ಶಬ್ದ, ಬಾಧ ಸಮಾನ ಅಧಿಕರಣ. ತನ್ನೊಳಗಿನ ಅಜ್ಞಾನವನ್ನ ಬಾಧ ಮಾಡಿಕೊಂಡಾಗ, ಆವರಣವನ್ನ ಬಾಧ ಮಾಡಿಕೊಂಡಾಗ, ಭ್ರಾಂತಿಯನ್ನ ಬಾಧ ಮಾಡಿಕೊಂಡಾಗ ಅವ ಬ್ರಹ್ಮನಿಗೆ ಸಮಾನವಾಗುತ್ತಾನೆ. ಹಂಗಂದ್ರೆ ನೋಡ್ರಿ, ಈ ಶಬ್ದಗಳು ಬಳಸಿದ ಮೇಲೆ ನಿಮಗೆ ಸ್ವಲ್ಪ ಹಗುರ ಅನ್ಸಿರ್ಬೇಕು ಅನ್ನಿಸ್ತದೆ. ಮುಖ್ಯ ಸಮಾನಾಧಿಕರಣ, ಬಾಧ ಸಮಾನಾಧಿಕರಣ. ಬಾಧ ಅಂದ್ರೆ ಇಲ್ಲದಂಗೆ ಮಾಡ್ಕೊಳ್ಳೋದು. ಬಾಧ ಅಂದ್ರೆ ಇಲ್ಲದಂಗೆ. ಏನು ಇಲ್ಲದಂಗೆ ಮಾಡ್ಕೋಬೇಕು? ಅಜ್ಞಾನ ಒಂದನೇದ್ದು, ದೇವರು ನನಗೆ ಗೊತ್ತಿಲ್ಲ. ಮತ್ತೆ ಎರಡನೇದ್ದು, ದೇವರು ನನಗೆ ಗೊತ್ತಿಲ್ಲ. ಮತ್ತೆ ಅಸತ್ವ ಪಾದಕ ಆವರಣ, ದೇವರು ಇಲ್ಲ. ಮೂರನೇದ್ದು, ದೇವರು ನನ್ನ ಅನುಭವಕ್ಕೆ ಬರಲ್ಲ. ಮತ್ತೆ ಎಲ್ಲ ಹುಟ್ಟು ಸಾವು, ಪಾಪ ಪುಣ್ಯ, ಸುಖ ದುಃಖ, ಗಮನಾಗಮನ, ಮತ್ತೆ ನಾನು ನನ್ನದು, ಇವೆಲ್ಲ ಯಾರಲ್ಲಿ ಅದಾವಪ್ಪ ಅಂತಂದ್ರೆ ಅನಾತ್ಮದಲ್ಲಿ ಅದಾವ. ಈ ಅನಾತ್ಮದ ಲಕ್ಷಣಗಳು ಅಸತ್ತು, ಅಚಿತ್ತು, ದುಃಖ, ಅಪೂರ್ಣ, ಅನಿತ್ಯ, ಇವೆಲ್ಲ ಅನಾತ್ಮದಾಗ ಅದಾವ. ಈ ಅನಾತ್ಮದಾಗ ಇದ್ದದ್ದು ಭ್ರಾಂತಿಯ ಕಾರಣ ಆತ್ಮದಾಗ ತೋರ್ಲಕತ್ತಾವ. ಈ ಭ್ರಾಂತಿ ನಾಶ ಮಾಡಿಕೊಂಡಾಗ, ಭ್ರಾಂತಿಯನ್ನ, ಆವರಣವನ್ನ, ಅಜ್ಞಾನವನ್ನ, ಇವು ಮೂರು ಸೇರಿ ಹೀಗೆ ಮಾತಾಡ, ಆವರಣವನ್ನ ನಾವು ಅಜ್ಞಾನ ಜಾಲ ಅಂತೀವಿ. ಈ ಜಾಲವನ್ನ, ಅಜ್ಞಾನ ಜಾಲವನ್ನ ಏನ್ ಮಾಡಬೇಕು? ಬಾಧ ಮಾಡ್ಕೋಬೇಕು. ಅಜ್ಞಾನ ಜಾಲ, ಅಜ್ಞಾನ, ಆವರಣ, ಭ್ರಾಂತಿ, ಇದನ್ನ ನಾವು ಬಾಧ ಮಾಡಿಕೊಂಡಾಗ ಆಭಾಸನು ಬ್ರಹ್ಮನಿಗೆ ಏನಾತನ? ಸಮಾನ ಅಧಿಕರಣ ಆಗ್ತಾನ. ಕೂಟಸ್ಥನಿಗೆ ಏನು ಬಾಧ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅವನು ಆಸ್ ಇಟ್ ಈಸ್ ಮುಖ್ಯ ಸಮಾನಾಧಿಕರಣದಾಗ ಅದನ. ಇವನೇನದನ? ತನ್ನೊಳಗಿನ ಅಜ್ಞಾನ, ಆವರಣ, ಭ್ರಾಂತಿಗಳನ್ನ ಕಳ್ಕೊಂಡಾಗ ಇವನು ಕೂಡ ಸಮಾನ ಆಗ್ತಾನ. ಅದು ಕಳ್ಕೊಳ್ಳೋದಕ್ಕೆ ಏನಂತಾರ? ಬಾಧ ಸಮಾನ ಅಧಿಕರಣ. ಮುಖ್ಯ ಸಮಾನ ಅಧಿಕರಣ, ಬಾಧ ಸಮಾನ ಅಧಿಕರಣ, ಕೂಟಸ್ಥ, ಆಭಾಸ, ಮತ್ತೆ ಲಕ್ಷ್ಯಾರ್ಥ, ವಾಚ್ಯಾರ್ಥ. ಇಲ್ಲಿ ಮೊದಲ ಶಬ್ದಗಳನ್ನ ಕೊಡ್ತಾನ. ಆ ಶಬ್ದಗಳಿಗೆ ಅರ್ಥಗಳನ್ನ ಕೊಟ್ಟು ಅದಕ್ಕೆ ಅನುಭವಗಳನ್ನ ತುಂಬಿ ನಿಮ್ಮನ್ನ ವೇದಾಂತ ಕೇಸರಿಗಳನ್ನಾಗಿ ಮಾಡ್ತಾನ ನಿಶ್ಚಲ್ ದಾಸ್. ಅದಕ್ಕೆ ಇವು ಅಧಿಕರಣಗಳು ಏನದವಪ್ಪ ಅಂತಂದ್ರ ಬ್ರಹ್ಮಸೂತ್ರದೊಳಗಿನ ಶಬ್ದಗಳು. ಬ್ರಹ್ಮಸೂತ್ರದೊಳಗಿನ ಶಬ್ದಗಳು ಅಧಿಕರಣಗಳಂತ ಬರ್ತಾವ. ಇಲ್ಲಿ ಬಹಳಷ್ಟು ಇರ್ತಾವ. ಅದ್ರಾಗ ಇವು ಎರಡು ಅಧಿಕರಣಗಳನ್ನ ನಿಮಗೆ ಹೇಳಿ ಅನುಭವ ತುಂಬ್ತಾನ. ನಿಮ್ಮೆಲ್ಲರ ಆಶೀರ್ವಾದಲಿಂದ ನಮ್ಮ ಮಗಳು MD ಮುಗಿಸ್ಕೊಂಡು ಬಂದಳ. ನಿಮ್ ಜೊತೆಗೆ ಒಂದು ನಿಮಿಷ ಮಾತನಾಡ್ತಾಳ. ಅವಕಾಶ ಕೊಡ್ತೀರಾ? ಅದಕ್ಕೆ ನಿಮ್ಮ ಆಶೀರ್ವಾದಲಿಂದ ಹಾಕಿದೆಲ್ಲ ಮದುವೆ ಅದು ಎಲ್ಲ ಆ ಕಡೆ ಎಲ್ಲ ಚಂದ ಆಯ್ತು, ಮುಗಿಸ್ಕೊಂಡು ಬಂದಾಳೆ. ಅದಕ್ಕೆ ಬಾ.
ನಮಸ್ಕಾರ ರೀ ಎಲ್ಲರಿಗೂ. ನಂದು ಅದೇ 3 ವರ್ಷದ PG ಮುಗೀತ್ರಿ. ಎಕ್ಸಾಮ್ ಅನ್ನು ಮುಗಿಸ್ಕೊಂಡು ಈಗ 1 ವೀಕ್ ಹಾಲಿಡೇ ಕೊಟ್ಟಾರ. ಇಲ್ಲದೆ ಅಪ್ಪಾಜಿ ಮಮ್ಮಿ ಜೊತೆ ಇದು ಹೋಗೋಣ ಅಂತಂದು ಬಂದಿದ್ದೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ನಮಸ್ಕಾರ ರೀ. ನಿಮ್ಮ ಆಶೀರ್ವಾದ ರೀ. ಎಲ್ಲ ಚಲೋ ನಡೆದದ. ಮುಂದಿಂದು ಎಲ್ಲ ಇದು ಆಗ್ಬೇಕಲ್ಲೇ. ರಾಮದುರ್ಗದಾಗೆ ನೆಕ್ಸ್ಟ್ ಪ್ರಾಕ್ಟೀಸ್ ಶುರು ಮಾಡ್ತೀನಿ ರೀ ಈಗ ಜೂನಿಂದ. ಅಲ್ಲೇ ಇದಾಗುತ್ತೆ. ಹಾಂ ರೀ. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು. ಸಂತೋಷ ಆಯ್ತಮ್ಮ. ಅದು ದೈನಿಕದಲ್ಲಿ ಸ್ಪೆಷಲಿಸ್ಟ್ ವೈದ್ಯರೇ ತಾವು ಇದ್ದು ಎಲ್ಲ ಒಂದು ಇದನ್ನ ಅಂದ್ರಿ ಅಂತ ಹೇಳಿ ಬಹಳ ಸಂತೋಷ ಆಗಿದೆ. ಸೇವೆಯನ್ನ ಮಾಡ್ತೀರಿ, ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು. ನಮ್ಗೆ ಬಹಳ ಸಂತೋಷ ಆಗಿದ್ರಮ್ಮ. ಹಾಂ ರೀ. ಪರಮಾತ್ಮ ತಮಗೆ ಆಯುಧಾರ ಕೊಟ್ಟು ಸೇವೆ ಮಾಡ್ಲಿಕ್ಕೆ ಅನುಕೂಲ ಮಾಡಿ. ಹಾಂ ರೀ. ನಮಸ್ಕಾರ. ಹಾಂ ರೀ. ಯಾವ ಊರ ಅಂಕಲ್? ಬಳ್ಳಾರಿ ಅದು. ಹಾಂ ಹೊಸಪೇಟೆ. ಓಕೆ. ಹಾಂ. ಹಾಂ ರೀ ಅಂಕ. ನಮ್ಮ ಅತ್ತಿಯವ್ರೆಲ್ಲ ಮೊದ್ಲಿಂದ ಅದೇ ಮಾಡ್ಕೊತ ಬಂದಾರ್ರಿ. ಅವ್ರ ಗೈಡೆನ್ಸ್ದಾಗ ಏನ್ ಹೇಳ್ತಾರ ಮಾಡ್ಕೊತಿರದ್ರಿ. ಅವ್ರ ಪೂರಾ ಗೌರ್ಮೆಂಟ್ನಾಗೆ ಸರ್ವಿಸ್ ಅದ ರೀ. ಹಿಂಗ ಪ್ರೈವೇಟ್ ಈಗೀಗ ಹೆಸರು ಕುಂತ ಮೇಲೆ ಪ್ರೈವೇಟ್ ಸ್ಟಾರ್ಟ್ ಮಾಡ್ಯಾರ. ಮತ್ ನಾನು ಗೌರ್ಮೆಂಟ್ ಜಾಯಿನ್ ಆಗಿ ಅವ್ರ ಏನ್ ಹೇಳ್ತಾರ ಅವ್ರ ಗೈಡೆನ್ಸ್ದಾಗ ಮಾಡ್ಕೊತಿರ್ತೀನಿ. ಹಾಂ ರೀ. ಥ್ಯಾಂಕ್ ಯು ಅಂಕ. ಹಾಂ ರೀ. ಫೋಟೋ ಎಲ್ಲಾರ ಫೋಟೋ ನೋಡಿನ್ರಿ. ಭೇಟಿ ಇಲ್ಲ. ನೆಕ್ಸ್ಟ್ ನಿಮ್ ಇವೆಂಟಿಗೆ ಬರ್ತೀನ್ರಿ. ನಾನು ನಮ್ಮ ಮನೆಯವ್ರ ಎಲ್ಲಾರು ಬಂದು ಹೋಗ್ತೀವ್ರಿ. ಥ್ಯಾಂಕ್ ಯು ಪರಮಾತ್ಮ ಇನ್ನು ನಿಮ್ಗೆ ವೃತ್ತಿ ನೆಚ್ಕೊಂಡು ಒಳ್ಳೆ ಆಚರಣೆ ಕೊಡ್ಲಂತ ಪ್ರಾರ್ಥನೆ ಪರಮಾತ್ಮ ಬಿಡ್ತೀವಿ. ಮತ್ತು ನಮ್ಮ ಗುರುಗಳ ಆಶೀರ್ವಾದ ತಮ್ಮ ಮೇಲೆ ಇರಲಿ ಅಂತಂದು ನಾವು ಗುರುಗಳ ವಿಚಾರ. ನಮಸ್ತೆ ಆಂಟಿ. ನಮಸ್ತೆ. ನಾನು ಕಂಪನಿ ಸೇರ್ಕೋಬೇಕಂದ್ರೆ ನಮಗೆ ಅಭಿನಂದನೆಗಳು. ನಿಮ್ಮ ವಿಷಯ ಅದರಿಗೆ ಸ್ಫೂರ್ತಿದಾಯಕ ಅಂತ 2 ಮಾತುಗಳು ಹೇಳ್ಬೇಕು ನಮ್ಗೆ. ಏನ್ ಇಲ್ಲ ಅಂಕಲ್. ಅದೇ ಎಲ್ಲ ನಿಮ್ ಬ್ಲೆಸ್ಸಿಂಗ್ಸ್ ಇಂದ ಇಲ್ಲಿ ತನ ಚಲೋ ನಡೆದದ. ಮುಂದಿಂದು ಎಲ್ಲ ನಿಮ್ದೆಲ್ಲ ವೆಲ್ ವಿಷರ್ಸ್ ಅದಿರೆಲ್ಲ ನಿಮ್ ಆಶೀರ್ವಾದದಿಂದ ಎಲ್ಲ ಮುಂದಿಂದು ಇದು ಆಗ್ಬೇಕ್ರಿ. ಕರಿಯರ್ ಇನ್ಫರ್ಟಿಲಿಟಿದು ಅದು ಮಾಡೋದದ ರೀ ನನ್ಗ. ನೋಡೋಣ ಅದ್ ಮುಂದೆ ಏನೇನಾಗುತ್ತಾ ಮಾಡಿ. ಬಟ್ ಚೀಪ್ ರೇಟ್ದಾಗ ಏನೇನ್ ಆಗ್ತದ ಆ ಏರಿಯಾಕ್ಕೆಲ್ಲ ಸರ್ವಿಸ್ ಕೊಡೋ ತರ ಪ್ಲಾನ್ ಮಾಡ್ತೀವ್ರಿ. ಧನ್ಯವಾದಗಳು. ನಿಮ್ಮ ಗುರಿ ಸಾಧನೆ ಆಗಲಿ ಅಂತ ಹೇಳಿ ಹಾರೈಸ್ತಾರೆ. ಥ್ಯಾಂಕ್ ಯು ಆಂಟಿ. ಎಲ್ಲರೂ ದೇವರು ಭಗವಂತ ಕೂಡಿಸಿಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಬರ್ತೀನ್ರಿ. ನೆಕ್ಸ್ಟ್ ಇವೆಂಟಿಗೆ ನಾನು ಅದೇ ಡೈರೆಕ್ಟ್ ಬಂದು ಮೀಟ್ ಆಗ್ತೀನಿ ನೆಕ್ಸ್ಟ್ ಕಾರ್ಯಕ್ರಮಕ್ಕೆಲ್ಲ. ಹಾಂ ರೀ ಅಂಕ. ಅದು ನಮ್ದು 3 ವರ್ಷ ಅಲ್ಲಿ ಲೀವ್ ಕೊಡಲ್ರಿ. ಅದು ಪ್ರಾಬ್ಲಮ್ ಸಲುವಾಗಿ ಎಲ್ಲಾನು ಮಿಸ್ ಆಗ್ಯಾವ. ನಮ್ಮ ನೆಕ್ಸ್ಟ್ ಜಾಯಿನ್ ಆಗ್ತೇನೆ ಅಪ್ಪಾಜಿ ಮಮ್ಮಿ ಜೊತೆ. ಬರ್ತೀನಿ. ಎಲ್ಲಾರು ಬರೇ ಫೋಟೋದಾಗ ನೋಡೋದಾಗ್ಯದ್ರಿ. ಡೈರೆಕ್ಟ್ ಯಾರಿಗ್ ನೋಡಿಲ್ಲ ನಾನು. ಹೌದ್ರಿ. ಬರ್ತೀನಿ. ಬಂದ್ ಹೋಗ್ತೀನ್ರಿ. ಬರ್ತೀನಿ ಸರ್. ಸಿಗ್ತೀನಿ ನಾನು. ನಮಸ್ಕಾರ.
ಶರಣ ಆಗ್ತೀರಿ. ಇದು MS OBG ಅಂತಿದು. MD OBG ಅವರು ಬರೀ ಔಷಧ ಕೊಡೋರು, ಅವರಿಗೆ ಆಪರೇಷನ್ ಮಾಡಂತ ಅಧಿಕಾರ ಇರಂಗಿಲ್ಲ. ಆಪರೇಷನ್ಗಳು ಏನಾರ ಮಾಡ್ಬೇಕಾದ್ರೆ ಇವ್ರಿಗೆ ಕರೆಸ್ಬೇಕು, MS ಸರ್ಜನ್ಗಳಿಗೆ ಕರೆಸ್ಕೊಂಡು ಮಾಡ್ಬೇಕಾಗ್ತದ. ಇದು MS OBG ಅಂದ್ರೆ ಆಪರೇಷನ್ ಇವ್ರದೇ, ಔಷಧನು ಇವ್ರದೇ, ಎಲ್ಲ ಇವ್ರದೇ. ಟೋಟಲ್ ಲೇಡೀಸ್ನೊಳಗ ಎಲ್ಲ ಫೈನಲ್ ಇವ್ರದಿಂತೆ ಆಗ್ಬಿಡ್ತದೆ. ಯಾರು ಇನ್ನೊಬ್ಬರದು ಅನಸ್ತೇಸಿಯಾ ಒಬ್ಬರು ಸಿಕ್ಕರು ಅಂದ್ರೆ ಸಾಕು, ಎಲ್ಲ ಇವರೇ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದೊಂದು ವಿಶೇಷ ಡಿಗ್ರಿ ತಯಾರಾಗ್ಯದ ಈ ಸಾರಿ. ಅದು ಮೊದಲು ಇದ್ದಿದ್ದಿಲ್ಲ, ಇತ್ತೀಚಿಗೆ ಬಂದದ. ಔಷಧ ಮತ್ತು ಆಪರೇಷನ್ ಎರಡು ಸಪರೇಟ್ ಮಾಡಿದ್ರು, ಈಗ ಎರಡು ಕೆಲಸ ಒಂದೇ ಮಾಡಿಬಿಟ್ರು. MS OBG. ರೂಪ ವಿದ್ಯೆ ವಿನಯ ಎಲ್ಲ ಒಂದ್ ಕಡೆ ಕೂಡ್ಯಾರ ನೋಡ್ರಿ. ಎಲ್ಲ ಈಶ್ವರ ಕೃಪೆ ಮುಂದೆ ಯಶಸ್ವಿಯಾಗಿ ನಡಿಬೇಕು. ಎಲ್ಲ ಯಶಸ್ವಿ ಛಲ ಅದ ಒಳಗ, ಮಾಡ್ಬೇಕ ನಾವು ಮಾಡ್ತಾ. ನಾವು ಇದೇನ್ ಜಗತ್ ನಮ್ಮ ಅಪ್ಪಂದ ಏನ್ ಯಾಕಿರ್ಲಕ್ಕ ಏಟ್ ಇದ್ದಟ್ ಮಾಡ್ಕೊಂಡು ಹೋಗ ಮತ್ ನಾವ್ ಅಂತೀವಿ. ಅವ್ರದ್ದು ಹಂಗಿರಲ್ಲ, ಡಿಸೈಡ್ ನೀಟ್ ಆಗಬೇಕಂತಾರು, ಬೆಕ್ಕದಲ್ಲ ಇದು ನಡಿಬೇಕು, ಹಿಂಗ ಆಗ್ಬೇಕಂತಾರು. ಇವತ್ತೇನ್ ಚಳಿ ಜಾಸ್ತಿ ಅದ ಏನೋ, ನಮೂನಿ ಆಲಕತ್ತದ. ಯಾಕೋ ಥಂಡಿ ನನಗೆ ಆಲಕತ್ತದೋ ಯಾರಿಗೆ ಆಲಕತ್ತದೋ. ಒಳಗೇನ್ ಫುಲ್ ಆರಾಮ್ ನಿದ್ದೆ ಮಾಡೀನಿ, ಎಲ್ಲ ಮಾಡೀನಿ, ಆನಂದದ. ಯಾಕೇನೋ ಈ ಥಂಡಿಗೆ ಸ್ವಲ್ಪ ಒಂದ್ಸಲ ಬಾಗಿಲ ಮುಚ್ಚಿರ, ಆ ಕಡೆ ಒಂದು ಕಡೆ ಮುಚ್ಚಿದ್ರೆ ಸ್ಟಾಪ್ ಆಗ್ತದೆ. ಈಗ ಅದು ಮುಚ್ಚಿರಿ ದೊಡ್ಡದು, ಇದಿರಿ ಫುಲ್ ಒಂದು ಸೈಡ್ ಮುಚ್ಚಿಬಿಟ್ರೆ ಆಯ್ತು, ಎರಡು ಮುಚ್ಚೋದು ಬೇಕಾಗಿಲ್ಲ. ಅದು ನಿನ್ನೆ ಹೊರಗೆ ಹೋಗಿದ್ದೆವು. ಅದು ದಾವಣಗೆರೆ ಬೆಣ್ಣೆ ದೋಸೆ ಅಂತ, ಅದು ಏನೋ ಬೆಣ್ಣೆ ಹಾಕಿ ತಿನ್ನಿಸ್ಬಿಟ್ರ. ಬಿಸಿಲು ಚಾಲು ಆಯ್ತು ಅಂದ್ರೆ ಬೆಣ್ಣೆ ಕರಗ್ತು. ಕರಿಗೆ ಅದಕ್ಕೆ ತುಪ್ಪ. ಅದಕ್ಕೆ ಕೂಟಸ್ಥ, ಆಭಾಸ, ವಾಚ್ಯಾರ್ಥ, ಲಕ್ಷ್ಯಾರ್ಥ, ಮತ್ತೇನು ಮುಖ್ಯ ಸಮಾನಾಧಿಕರಣ, ಬಾಧ ಸಮಾನಾಧಿಕರಣ, ಈ ಎಲ್ಲ ಶಬ್ದಗಳಿಗೆ ಅರ್ಥ ಮಾಡಿಕೊಂಡು ಅನುಭವಿಸಿದಾಗ ನಿಮಗೆ ಸತ್ಯದ ಅನುಭವ ಇನ್ನೂ ದೃಢವಾಗ್ತದ. ಆದ್ದರಿಂದ ಆಭಾಸನಿಗೆ ನಾನು ಬ್ರಹ್ಮ ಇದ್ದೇನೆ ಎಂಬ ಜ್ಞಾನವಾಗುತ್ತದಲ್ಲ, ಅದು ಹೆಂಗದಪ್ಪ ಅಂದ್ರೆ ಬಾಧ ಸಮಾನ ಅಧಿಕರಣದಿಂದ ಆಗುತ್ತದೆ. ಬ್ರಹ್ಮನೊಡನೆ ಇಬ್ಬರದು ಸಂಬಂಧವಿದೆ, ಕೂಟಸ್ಥನದು ಸಂಬಂಧ ಆದ, ಮತ್ತೆ ಆಭಾಸನದೂ ಸಂಬಂಧ ಆದ ಬ್ರಹ್ಮದೊಡನೆ. ಆ ಬ್ರಹ್ಮದೊಡನೆ ಇರುವ ಕೂಟಸ್ಥನ ಸಂಬಂಧ ಹೆಂಗದಪ್ಪ ಅಂತಂದ್ರೆ ಮುಖ್ಯ ಸಮಾನ ಅಧಿಕರಣ. ಮತ್ತ ಆಭಾಸನದ ಹೆಂಗದ ಅಂತಂದ್ರ ಬಾಧ ಸಮಾನ ಅಧಿಕರಣ. ಕೂಟಸ್ಥನದು ಸಂಬಂಧ, ಆಭಾಸನದು ಸಂಬಂಧ. ಆ ಸಂಬಂಧಗಳಲ್ಲಿ ವ್ಯತ್ಯಾಸವಿದೆ. ಬ್ರಹ್ಮದೊಡನೆ ಕೂಟಸ್ಥನಿಗೆ ಮುಖ್ಯ ಸಮಾನ ಅಧಿಕರಣ ಸಂಬಂಧವಿದೆ, ಮತ್ತು ಬ್ರಹ್ಮದೊಡನೆ ಆಭಾಸನಿಗೆ ಬಾಧ ಸಮಾನ ಅಧಿಕರಣವಿದೆ. ದೋಹಾ 111. ಇಲ್ಲಿ ನಾನು ಯಾರು ಅಥವಾ ಅಹಂ ಎಂಬ ಶಬ್ದಕ್ಕೆ ಅರ್ಥ ಸ್ಪಷ್ಟವಾಗಿ ಕೊಡುವ ಕೆಲಸ ಮಾಡ್ಲಿಕ್ಕತ್ತಾರ. ನಾನು ಯಾರು ಅನ್ನೋ ಜಾಗದಾಗ ಅಹಂ ಶಬ್ದಕ್ಕೆ
ಅರ್ಥಕೋ ಸುನ ಅವಶಿಷ್ಯ. ನಾನು ಅನ್ನೋ ಶಬ್ದದ ಅರ್ಥ ಚಂದ ತಿಳ್ಕೊರಪ್ಪ ಶಿಷ್ಯನೇ. ತವ ಹಿಯಕೆ ಜಾಸು ನಸೈ ಸಂಕ ಕಲಂಕ ಅನೇಕ. ನಿನ್ನ ಹೃದಯದೊಳಗ ನಿನ್ನ ಬುದ್ಧಿ ಒಳಗ ಏನೇನು ಶಂಕೆಗಳದವ ಕಳಂಕಗಳದವ ಅವೆಲ್ಲ ಸ್ವಚ್ಛ ಆಗ್ತವ. ನಾನು ತನ್ನ ಶಬ್ದದ ಸರಿಯಾದ ಅರ್ಥ ತಿಳ್ಕೋ. ನೀನ್ ಇಲ್ಲಿ ತನಕ ವಾಚಾರ್ಥ ಸಮೇತ ಲಕ್ಷ್ಯಾರ್ಥವನ್ನೇ ನಾನು ಅಂತ ತಿಳ್ಕೊಂಡಿದ್ದಿ. ಈಗ ನಾನು ಅನ್ನೋದು ಶುದ್ಧವಾದ ಅರ್ಥವನ್ನ ಹೇಳ್ತೀನಿ. ಅದನ್ನು ತಿಳ್ಕೊಂಡೆ ಅಂತಂದ್ರೆ ನಿನ್ನ ಸಂಶಯಗಳೆಲ್ಲ ನಾಶ ಆಗಿ ಹೋಗ್ಬಿಡ್ತಾವ. ಹೇ ಶಿಷ್ಯನೇ, ಈಗ ಅಹಂ ಅಂದರೆ ನಾನು ಎಂಬ ಶಬ್ದದ ವಿವೇಕ ಅಂದ್ರು ಒಂದೇ, ವಿಚಾರ ಅಂದ್ರು ಒಂದೇ. ಈ ವಿಚಾರವನ್ನು ಹೇಳಕತ್ತೀನಿ. ಇದನ್ನ ಕೇಳುವುದರಿಂದ ನಿನ್ನ ಹೃದಯದಲ್ಲಿರುವ ಜಾಸು ಅಂದ್ರೆ ಯಾವ ಅನೇಕ ಸಂಶಯಗಳು ಏನದವ, ಕಳಂಕಗಳು, ದೋಷಗಳು ಎಲ್ಲ ನಾಶ ಆಗಿ ಹೋಗ್ಬಿಡ್ತಾವ. ನಾನ್ಯಾರು ಅನ್ನೋದು ತಿಳ್ಕೊರಪ್ಪ. ನಾನ್ಯಾರು ಅಂತ ಮೊದಲು ತಿಳ್ಕೋಬೇಕು. ಆಧ್ಯಾತ್ಮದಾಗ ಅಂತಿರ್ತಾರಲ್ಲ ಅದನ್ನೇ ಉತ್ತರ ಕೊಡ್ಲಕತ್ತಾರ. ದೋಹ 112 4ನೇ ತರಂಗ 185ನೇ ವಿಷಯಾಂಕ 112ನೇ ವಿಷಯ. ಇದು ದೋಹ. ಆ ವಿಷಯಾಂಕದ ಶೀರ್ಷಿಕೆ ಏನದಂದ್ರೆ ಅಹಂ ಶಬ್ದಕ್ಕೆ 2 ಅರ್ಥಗಳು. ಅವುಗಳಲ್ಲಿ ಕೂಟಸ್ಥನಿಗೆ ಬ್ರಹ್ಮದೊಡನೆ ಮುಖ್ಯ ಸಮಾನ ಅಧಿಕರಣ ಮತ್ತು ಆವಾಸನಿಗೆ ಬಾಧ ಸಮಾನ ಅಧಿಕರಣ. ಅಧಿಕರಣ್ಯ ಅಂತಾರೆ. ಸಂಬಂಧನ ಶಬ್ದ ಬರೆದ್ರ ಅದು ಕರಣ್ಯ ಅಂತ ಬರೆಯೋದು ಬೇಕಾಗಿಲ್ಲ. ಸಂಬಂಧನ ಶಬ್ದ ತೆಗೆದ್ರಿ ಅಂತಂದ್ರ ಕರಣ ಅಂತ ಬರಿಬೇಕು. ಹಂಗಿದು ಕೂಟಸ್ಥನಿಗೆ ಬ್ರಹ್ಮದೊಡನೆ ಮುಖ್ಯ ಸಮಾನ ಅಧಿಕರಣ್ಯ ಅಂತಂದ್ರ ಅಧಿಕರಣ ಸಂಬಂಧವಿದೆ ಅಂದಂಗ. ಮತ್ತೆ ಆಭಾಸನಿಗೆ ಬಾಧ ಸಮಾನ ಅಧಿಕರಣ್ಯವಿದೆ ಅಂತಂದ್ರ ಅಧಿಕರಣ ಸಂಬಂಧವಿದೆ ಅಂತ. ಹಿಂಗ 4ನೇ ತರಂಗ ಸಾಧು ನಿಶ್ಚಲ್ ದಾಸ್ಜಿಯವರ ಉಪದೇಶ, ಉತ್ತಮ ಅಧಿಕಾರಿ ತತ್ವ ದೃಷ್ಟಿಗೆ ಇದು ಉಪದೇಶ ಅದ. ಇಲ್ಲಿ ಏನ್ ಮಾಡ್ಯಾರ, ಈಗ 112ನೇ ವಿಷಯಾಂಕದೊಳಗ ವೈ ಯದ್ಯಪಿ ಆವಾಸಮೇ ಅಹಂ ಬ್ರಹ್ಮ ಯಹ ಜ್ಞಾನ ತಥಾಪಿ ಸೋ ಕೂಟಸ್ಥಕೋ ಲಹೈ ಆಪ್ ಅಭಿಮಾನ. ಏನಂದ್ರೆ ಒಂದು ವೇಳೆ ಚಿದಾಭಾಸನಲ್ಲಿ ನಾನು ಬ್ರಹ್ಮ ಇರುತ್ತೇನೆ ಎಂಬ ಜ್ಞಾನ ಆದಾಗ್ಯಾದರೂ ಅದು ಎಂಥದದ ಅಂದ್ರೆ ಆ ಚಿದಾಭಾಸನು ಕೂಟಸ್ಥನನ್ನು ತನ್ನ ಸ್ವರೂಪವೆಂದು ಧರಿಸುವನು. ಚಿದಾಭಾಸ ಏನ್ ಮಾಡ್ತಾನೆ, ಕೂಟಸ್ಥ ತನ್ನ ಸ್ವರೂಪ ಅಂತ ಧರಿಸ್ತಾನೆ. ಕೂಟಸ್ಥನೇ ಅದನವ, ಆವಾಸ ಕೂಟಸ್ಥನೇ ಅದನ್ನ, ಬೇರೆ ಯಾರಿಲ್ಲ. ತಾಕೋ ಸದಾ ಅಭೇದ ಹೈ ವಿಭು ಚೇತನತೆ ತಾತ ಬಾದ ಸಮಯ ನಿಜ ರೂಪ ಹೂ ಬ್ರಹ್ಮ ರೂಪ ದರ್ಶಾತ. ಈ ಕೂಟಸ್ಥನ ರೂಪವನ್ನ ಧರಿಸಬೇಕಾದ್ರೆ ಬಾದ ಸಮಾನ ಅಧಿಕರಣ ಹೊಂದಿದಾಗ ಅವನೇನತನ ಕೂಟಸ್ಥನ ಸ್ವರೂಪವನ್ನ ಧರಿಸ್ತಾನ. ತಾತ ಅಂದ್ರೆ ಹೇ ಕುಮಾರನೇ, ಕೂಟಸ್ಥ ಚೇತನವು ವಿಭು ಚೇತನದೊಡನೆ ಸದಾ ಅಭೇದವಾಗಿಯೇ ಇರುತ್ತದೆ. ಕೂಟಸ್ಥ ಚೇತನವು ವಿಭು ಚೇತನದೊಡನೆ ಸದಾ ಅಭೇದವಾಗಿಯೇ ಇರುತ್ತದೆ. ಆ ಮಹಾಕಾಶ ಘಟಾಕಾಶ ಏನು ಸಪರೇಟ್ ಇರ್ತವೆ, ಅದ್ರ ಜೊತೆಗೆ ಅಭೇದ. ಅದು ಎಂಥದು, ಘಟ ಎನ್ನುವ ಉಪಾಧಿ ಉಂಟಾದ ಕಾರಣ ಏನಾಗ್ಯದ, ಘಟ ಎನ್ನುವ ಉಪಾಧಿ ಉಂಟಾದ ಕಾರಣ ಅವು ಎರಡಾಗಿ ಕಾಣ್ಲಕತ್ತಾವ. ಅವು ಕರೆ ನೋಡ್ಬೇಕಾದ್ರೆ ಅಭೇದನೇ ಅದಾವು, ಒಂದೇ ಅದಾವು.
ಘಟಾಕಾಶ ಮಠಾಕಾಶ ಎರಡು ಬೇರೆ ಬೇರೆ ಅದಾವ, ಒಂದೇ ಅದಾವ್ರಿ. ಅವು ಉಪಾಧಿ ಇದ್ದದಕ್ಕೆ ಎರಡಾಗಿ ಕಾಣ್ಲಕತ್ತ. ಉಪಾಧಿ ತೆಗೆದ್ರೆ ಒಂದೇ ಅದಾವ, ಹೌದಾ ಇಲ್ರಿ? ಆ ಉಪಾಧಿ ತೆಗೆಯದೇ ಏನದು ಬಾಧ ಸಮಾನ ಅಧಿಕರಣ. ಉಪಾಧಿ ಬಿಟ್ಟು ನೋಡಲಾಗಿ ಒಂದೇ, ಉಪಾಧಿ ಹಿಡಿದು ನೋಡಲಾಗಿ ಎರಡು. ಅಜ್ಞಾನ ಆವರಣ ಭ್ರಾಂತಿಗಳನ್ನ ಹಿಡಿದು ನೋಡಲಾಗಿ ಎರಡು ಕಾಣುತ್ತದೆ, ಕೂಟಸ್ಥ ಮತ್ತು ಆಭಾಸ. ಆ ಅಜ್ಞಾನ ಆವರಣ ಭ್ರಾಂತಿಯನ್ನ ಬಾಧ ಮಾಡಿ ಇಲ್ಲದಂಗ ಮಾಡಿ ನೋಡಲಾಗಿ ಅಲ್ಲಿ ಆಭಾಸ ಇರ್ತಾನು, ಕೂಟಸ್ಥನೇ ಅದನು. ಅದನ್ನ ಇದ್ರೊಳಗೆ ಅರ್ಥದಾಗ ಹೇಳಕತ್ತಾರೆ. ಬಹಳ ಇಂಪಾರ್ಟೆಂಟ್ ದೋಹಾ ಇದು. 113ನೇದ್ದು. ಹೇ ಕುಮಾರನೇ, ಕೂಟಸ್ಥ ಚೇತನವು ವಿಭು ಚೇತನದೊಡನೆ ಸದಾ ಅಭೇದವಾಗಿಯೇ ಇರುತ್ತದೆ. ಆಭಾಸನು ತನ್ನ ಮಿಥ್ಯಾ ಸ್ವರೂಪದ ಬಾಧ ಕಾಲದಲ್ಲಿ ತನ್ನ ಸ್ವರೂಪವನ್ನ ಬ್ರಹ್ಮ ಸ್ವರೂಪವಾಗಿಯೇ ಅನುಭವಿಸುತ್ತಾನೆ. ಬಾಧ ಕಾಲದಲ್ಲಿ ಯಾವಾಗ ನಾವು ಅಜ್ಞಾನ ಆವರಣ ಭ್ರಾಂತಿಗಳನ್ನ ಅಜ್ಞಾನ ಜಾಲವನ್ನ ಬಾಧ ಮಾಡಿಕೊಂಡಾಗ ಆಭಾಸನು ಕೂಡ ಕೂಟಸ್ಥನ ಜೊತೆಗೆ ಅಭೇದವನ್ನೇ ಅನುಭವಿಸುತ್ತಾನೆ. ಅಂದ್ರೆ ಜ್ಞಾನದ ಕಾಲದಲ್ಲಿ ಬ್ರಹ್ಮ ಸ್ವರೂಪನೆಂದೇ ಭಾನ ಮಾಡಿಕೊಳ್ಳುತ್ತಾನೆ. ಆಭಾಸ ತನ್ನ ಅಜ್ಞಾನ ಜಾಲವನ್ನ ಬಾಧ ಮಾಡಿಕೊಂಡಾಗ ಆಭಾಸನು ಕೂಟಸ್ಥನೊಡನೆ ಅಭೇದವನ್ನೇ ಅನುಭವಿಸುತ್ತಾನೆ. ಯಾವಾಗ ಅವು ಬಾಧ ಮಾಡ್ಕೊಂಡಿರಂಗಿಲ್ಲ ಆವಾಗ ಅಜ್ಞಾನಿಯಾಗಿ ಬ್ರಹ್ಮದೊಡನೆ ಭೇದವನ್ನು ಅನುಭವಿಸುತ್ತಾನೆ. ತಿಳಿಯಕತ್ತದ್ರಿ ಈ ವಾಕ್ಯ? ಕೂಟಸ್ಥನಿಗೆ ಬ್ರಹ್ಮನಿಗೂ ಏನು ಸಂಬಂಧ ಅಂತಂದ್ರ ಅವ ಅಭೇದನು ಅದನ ಸದಾ ಕಾಲ. ಆಭಾಸ ಇವ ಯಾರು ಕೂಟಸ್ಥ ಹೆಂಗದನ ಸದಾ ಅಭೇದವಾಗಿಯೇ ಇದ್ದಾನೆ. ವಿಭುಚೇತನದೊಡನೆ ಅಂದ್ರೆ ಬ್ರಹ್ಮಚೇತನದೊಡನೆ, ಕೂಟಸ್ಥನು ಬ್ರಹ್ಮಚೇತನದೊಡನೆ ಸದಾ ಕಾಲ ಅಭೇದವಾಗಿಯೇ ಇದ್ದಾನೆ. ಸದಾಶಿವ, ಹೌದಾ? ಯಾರವ ಸದಾಶಿವ ಅಂದ್ರೆ ನಿಮ್ಮೊಳಗಿರೋ ಕೂಟಸ್ಥ. ಅವ ಸದಾ ಕಾಲ ಅಭೇದವಾಗಿಯೇ ಇದ್ದಾನ ಮೂಲ ಚೇತನದೊಡನೆ. ಇದು ಒಪ್ಕೋತೀರ? ಕೂಟಸ್ಥ ಚೇತನವು ವಿಭುಚೇತನದೊಡನೆ ಅಂದ್ರೆ ಬ್ರಹ್ಮಚೇತನದೊಡನೆ ಸದಾ ಕಾಲ ಅಭೇದವಾಗಿಯೇ ಇದ್ದಾನೆ. ಒಮ್ಮ ಬ್ರಹ್ಮದೊಡನೆ ಭೇದವಾಗಿ ಇನ್ನೊಂದು ಸಾರಿ ಅಭೇದವಾಗಿ ಹಿಂಗಿಲ್ಲವ. ಹೆಂಗದನ? ಸದಾ ಕಾಲ ಬ್ರಹ್ಮದೊಡನೆ ಕೂಟಸ್ಥ ಚೇತನವು ಅಭೇದವಾಗಿಯೇ ಇರುತ್ತದೆ. ಇದು ಒಪ್ಕೋತೀರಾ? ಇದಕ್ಕೇನಂತಾರ? ಮುಖ್ಯ ಸಮಾನ ಅಧಿಕರಣ. ಇಲ್ಲಿ ಆಭಾಸಂದ ಹೆಂಗದ ಅಂತಂದ್ರ ಒಮ್ಮೆ ಬ್ರಹ್ಮದೊಡನೆ ಅಭೇದವಾಗಿರ್ತಾನ, ಮತ್ತೊಮ್ಮೆ ಬ್ರಹ್ಮದೊಡನೆ ಭೇದವಾಗಿರ್ತಾನ. ಅಜ್ಞಾನ ಕಾಲದಲ್ಲಿ ಬ್ರಹ್ಮನೇ ಬೇರೆ ತಾನೇ ಬೇರೆ ಅನ್ನಂಗ ಮಾಡ್ತಾನ, ಜ್ಞಾನ ಕಾಲದಲ್ಲಿ ತಾನೇ ಬ್ರಹ್ಮ ಅನ್ನಂಗ ಮಾಡ್ತಾನ. ತನ್ನೊಳಗಿನ ಅವಿದ್ಯಾ ಜಾಲ ಸಮೇತನಾಗಿರುವಾಗ ಆಭಾಸನು ಅಜ್ಞಾನಿಯಾಗಿ ಬ್ರಹ್ಮದೊಡನೆ ಭೇದವನ್ನು ಅನುಭವಿಸ್ತಾನ. ಬ್ರಹ್ಮ ಬೇರೆ ತಾನೇ ಬೇರೆ ಅಂತ. ಯಾವಾಗ ಅಜ್ಞಾನ ಜಾಲವನ್ನ ಬಿಟ್ಟು ತಾನು ಸ್ವಚ್ಛ ಕೂಟಸ್ಥ ಸ್ವರೂಪ ಆಗ್ತಾನ, ಆವಾಗ ಏನಾಗ್ತಾನ? ಬ್ರಹ್ಮದೊಡನೆ ಅಭೇದವನ್ನು ಅನುಭವಿಸ್ತಾನ. ಒಮ್ಮ ಭೇದದಾಗದನ, ಒಮ್ಮ ಅಭೇದದಾಗದನ. ಇದು ಯಾರ್ದು ಬೇರೆ ಯಾರ್ದಲ್ಲ, ನಾವೇ ಹಂಗದೀವಿ. ಸತ್ಸಂಗದೊಳಗ ಬ್ರಹ್ಮಾಸ್ಮಿ ಅಂತ ಹೇಳಿದಾಗ ಹೌದೌದು ನಾ ಬ್ರಹ್ಮದಿನಿ, ಈ ಒಂದು ಅಂತಃಕರಣ ಎನ್ನುವ ಒಂದು ಉಪಾಧಿ ಉಂಟಾದ ಕಾರಣ ನಾನು ಜೀವ, ಅದು ಬ್ರಹ್ಮ ಅಂತೇಳಿ ಬೇರೆ ಬೇರೆ ಆಗಿ ಕೂತೀವಿ.
ಈ ಅಂತಃಕರಣ ಎಂಬ ಅಜ್ಞಾನದ ಉಪಾಧಿ ಕಳ್ಕೊಂಡೇವಂತಂದ್ರ ಅಲ್ಲಿ ಕೇವಲ ಕೂಟಸ್ಥ ನಾನೇ ಅದೀನಿ. ಕೂಟಸ್ಥನಾಗಿ ಅಭೇದ ಅನುಭವಿಸೋದು, ಅದು ಸದಾ ಕಾಲ ಅಭೇದ ಅನುಭವಿಸೋದು. ನಾವೇನಾಗಬೇಕಾಗ್ಯದ, ನನ್ನ ಸ್ವರೂಪ ಕೂಟಸ್ಥನಾಗಿ ಬ್ರಹ್ಮದೊಡನೆ ಸದಾ ಕಾಲ ಅಭೇದ ಅನುಭವಿಸುವಂತ ಸ್ಥಿತಿ ಪ್ರಾಪ್ತಿ ಮಾಡಿಕೊಳ್ಳೋದೇ ಈ ಆಧ್ಯಾತ್ಮ ಸಾಧನೆಯ ಗುರಿ. ಈ ಆಧ್ಯಾತ್ಮ ಸಾಧನೆಯ ಗುರಿಯನ್ನ ನಾವು ತಲುಪುವುದಕ್ಕ ಮೊದಲ ಬ್ರಹ್ಮದೊಡನೆ ಯಾವಾಗ ನಾವು ಬ್ರಹ್ಮದೊಡನೆ ಅಭೇದವಾಗಿರ್ತೀವಿ ಅನ್ನೋದು ತಿಳ್ಕೋಬೇಕು. ಯಾವಾಗಿರ್ತೀವಿ ಅಂತಂದ್ರ ನಮ್ಮೊಳಗಿನ ಅಜ್ಞಾನ, ಆವರಣ, ಭ್ರಾಂತಿ ಇವುಗಳ ಸಮೇತವಾಗಿರುವಾಗ ನಾವು ಬ್ರಹ್ಮದೊಡನೆ ಭಿನ್ನವಾಗಿರ್ತೀವಿ. ಬ್ರಹ್ಮ ಬೇರೆ, ನಾನೇ ಬೇರೆ ಅಂತ ಅನಿಸ್ತಿರ್ತದ. ಇವುಗಳನ್ನ ಬಾಧ ಮಾಡಿಕೊಂಡಾಗ ಏನಾಗ್ತದ, ಸಮಾನ ಅಧಿಕರಣ, ಮುಖ್ಯ ಸಮಾನ ಅಧಿಕರಣಕ್ಕೆ ಬರ್ತೀವಿ. ಬಾಧ ಸಮಾನ ಅಧಿಕರಣದಿಂದ ಮುಖ್ಯ ಸಮಾನ ಅಧಿಕರಣಕ್ಕೆ ಬರ್ತೀವಿ. ಕೂಟಸ್ಥ ಆಗಿರ್ತೀವಿ. ಆವಾಗ ಬ್ರಹ್ಮದೊಡನೆ ಸದಾ ಕಾಲ ಅಭೇದವಾಗಿರುವಂತ ಸ್ಥಿತಿಗೆ ಬರ್ತೀವಿ. ಆ ಸ್ಥಿತಿಗೆ ಹೋಗ್ಬೇಕಂತ ಇದ್ರ ಬಗ್ಗೆ ಮೊದಲ ಜ್ಞಾನ ಪಡ್ಕೊಂಡು ಆಮೇಲೆ ಭಾನ ಮಾಡ್ಕೋಬೇಕಾಗ್ಯದ. ತಾಕೋ ಸದಾ ಅಭೇದ ಹೈ ವಿಭುಚೇತನತೆ ತಾತ. ಯಾವದಕ್ಕ? ಕೂಟಸ್ಥನಿಗೆ. ಕೂಟಸ್ಥ ಚೇತನವು ವಿಭುಚೇತನದೊಡನೆ ಸದಾ ಅಭೇದವಾಗಿಯೇ ಇರುತ್ತದೆ. ಮತ್ತೆ ಬಾಧ ಸಮಯ ನಿಜ ರೂಪ ಹೂ ಬ್ರಹ್ಮ ರೂಪ ದರ್ಶಾತ. ಬಾಧ ಸಮಯ ಅಂತಂದ್ರ ಈ ಅಜ್ಞಾನ, ಆವರಣ, ಭ್ರಾಂತಿ ಅನ್ನುವ ಅವಿದ್ಯಾ ಜಾಲವನ್ನ ಬಾಧ ಮಾಡಿಕೊಂಡಾಗ ಏನಾಗ್ತದ, ನಾನು ಕೂಡ ಕೂಟಸ್ಥ ಸ್ವರೂಪನೇ ಇರ್ತೀನಿ. ಆಭಾಸನು ಕೂಟಸ್ಥ ಸ್ವರೂಪನೇ ಇರ್ತಾನ. ಕೂಟಸ್ಥ ಸ್ವರೂಪ ಬ್ರಹ್ಮ ಸ್ವರೂಪ ದರ್ಶಾತ. ಇವ ಏನಾಗ್ತಾನ, ಬ್ರಹ್ಮ ಸ್ವರೂಪವನ್ನ ಧರಿಸುತ್ತಾನೆ, ಅಂದರೆ ಭಾನ ಮಾಡಿಕೊಳ್ಳುತ್ತಾನೆ. ಈ ಕರೆಂಟ್ನಾಗ ಎರಡು ರೀತಿ ಕರೆಂಟ್ ಅದಾವ. ಒಂದು AC ಕರೆಂಟ್, ಇನ್ನೊಂದು DC ಕರೆಂಟ್ ಅಂತ ಬರ್ತಾವ. ಡೈರೆಕ್ಟ್ ಕರೆಂಟ್, ಆಲ್ಟರ್ನೇಟ್ ಕರೆಂಟ್ ಅಂತ. ಆಲ್ಟರ್ನೇಟ್ ಕರೆಂಟ್ ಅಂದ್ರೆ ಒಮ್ಮೆ ಇರೋದು, ಒಮ್ಮೆ ಹೋಗೋದು, ಒಮ್ಮೆ ಇರೋದು, ಒಮ್ಮೆ ಹೋಗೋದು, ಹಿಂಗ್ ಮಾಡ್ತಿರ್ತದ. ಅಂದ್ರೆ ಅದು ಕರೆಂಟಿನ ಸ್ವಭಾವನೆ ಹೆಂಗೆ, ನಿಮಗೆ ಬಲ್ಬ್ ಏನು ಬೆಳಕು ಕಂಟಿನ್ಯೂ ಹತ್ತಿದಂಗೆ ಕಾಣಿಸ್ತಿರ್ತದ, ಅದು ಒಳಗೆ ನಡೆದಿರ್ತದ, ಆಲ್ಟರ್ನೇಟ್ ಆಗ್ತಿರ್ತದ, ಹೋಗೋದು ಬರೋದು ನಡೆದಿರ್ತದ. ಅದು ಇನ್ನ ಒಂದ್ ಏನದ ಡೈರೆಕ್ಟ್ ಕರೆಂಟ್ ಅಂತದ, ಅದು ಹೋಗೋದು ಬರೋದು ಇಲ್ಲದು. ಆಲ್ಟರ್ನೇಟ್ ಕರೆಂಟ್ ಬೇರೆ, AC ಮತ್ತು DC ಇವು ಜನರೇಟರ್ಗಳು, ಬ್ಯಾಟ್ರಿಗಳು ಇವುದರ್ಲಿಂತ ಏನ್ ನಡೀತದ ಅದು DC ಕರೆಂಟ್. ಇದೇನು KEB ಅವ್ರ ಕನೆಕ್ಷನ್ ಕೊಟ್ಟಾರ ಕಂಬದಂದು, ಅದು AC ಕರೆಂಟ್. ಇಲ್ಲಿ AC ಕರೆಂಟ್ ಇದ್ದಂಗೆ ಇದು ಆಭಾಸಂದು. ಏನ್ ಮಾಡ್ತಾನ, ಅವಿದ್ಯಾ ಜಾಲದ ಜೊತೆಗೆ ಒಂದ್ ಸಾರಿ ಇರ್ತಾನ. ಯಾವಾಗ ಅವಿದ್ಯಾ ಜಾಲ ಸಮೇತ ಆಗಿರ್ತಾನ ಆವಾಗ ಬ್ರಹ್ಮದ ಜೊತೆಗೆ ಏನಾಗಿರ್ತಾನ, ಡಿಸ್ಕನೆಕ್ಟ್ ಆಗಿರ್ತಾನ. ನಾನು ಅಂತಿರ್ತಾನ, ಬ್ರಹ್ಮಗೆ ನೀನು ಅಂತಿರ್ತಾನ. ನಾನು ನೀನು ಅನ್ನೋದು ಏನಾಗ್ತದ, ಅವಿದ್ಯಾ ಜಾಲ ಸಮೇತ ಇದ್ದಂಗ. ನಾನು ನೀನು ಎರಡನ್ನು ಮೀರಿ ಅಖಂಡವಾಗಿ ಒಂದೇ ಆಸನಲ್ಲ, ಅವಾಗ ಅವಿದ್ಯಾ ಜಾಲ ರಹಿತವಾಗಿದ್ದಂಗ. ಬಾಧ ಸಮಾನ ಅಧಿಕರಣ ಆದಾಗ, ಅವಿದ್ಯಾ ಜಾಲ ರಹಿತ ಆದಾಗ ಅವನೇನಾಗ್ತಾನ, ಕೂಟಸ್ಥ ಸ್ವರೂಪನೇ ಆಗಿ ಬ್ರಹ್ಮದೊಡನೆ ಅಭೇದವನ್ನು ಅನುಭವಿಸ್ತಾನ. ತಿಳಿತ್ರ? ಅದಕ್ಕೆ ಹೇ ಕುಮಾರನೇ, ಕೂಟಸ್ಥ ಚೇತನ ವಿಭುಚೇತನದೊಡನೆ ಸದಾ ಅಭೇದವಾಗಿಯೇ ಇರುತ್ತದೆ. ಆಭಾಸನು ತನ್ನ ಮಿಥ್ಯಾ ಸ್ವರೂಪದ ಬಾಧ ಕಾಲದಲ್ಲಿ, ಬಾಧ ಸಮಯದಲ್ಲಿ ತನ್ನ ಸ್ವರೂಪವನ್ನು ಬ್ರಹ್ಮ ಸ್ವರೂಪವಾಗಿಯೇ ಅನುಭವಿಸುತ್ತಾನೆ. ಅಂದರೆ ಜ್ಞಾನ ಕಾಲದಲ್ಲಿ ಬ್ರಹ್ಮ ಸ್ವರೂಪನಂದೇ ಭಾನ ಮಾಡಿಕೊಳ್ಳುತ್ತಾನೆ. ಈ ವಾಕ್ಯ ಡೈಜೆಸ್ಟ್ ಆಯ್ತಾ? ತಿಳ್ಕೊಂಡ್ರ? ಅನುಭವಕ್ಕೆ ಬಂತ? ಕೂಟಸ್ಥ ಚೇತನವು ವಿಭು ಚೇತನದೊಡನೆ ಅಂದ್ರೆ ಬ್ರಹ್ಮಚೇತನದೊಡನೆ ಸದಾ ಅಭೇದವಾಗಿಯೇ ಇರುತ್ತದೆ. ಪಾಯಿಂಟ್ ನಂಬರ್ 1 ಟು ಬಿ ನೋಟೆಡ್.
ಇದನ್ನು ಚಂದ ತಿಳ್ಕೋಬೇಕು. ಪಾಯಿಂಟ್ ನಂಬರ್ 2 ಏನದ, ಆಭಾಸನೂ ಕೂಡ ತನ್ನ ಮಿಥ್ಯಾ ಸ್ವರೂಪದ ಬಾಧ ಕಾಲದಲ್ಲಿ, ಅಂದ್ರೆ ಬಾಧ ಸಮಯದಲ್ಲಿ, ಅಂದ್ರೆ ಬಾಧ ಅಂದ್ರೆ ಇಲ್ಲದಂಗೆ ಮಾಡಿಕೊಂಡಾಗ ತನ್ನ ಮಿಥ್ಯಾ ಸ್ವರೂಪ, ಜೀವ ಸ್ವರೂಪ, ಹುಟ್ಟವನು ನಾನು, ಸಾಯವನು ನಾನು, ಬರೋವನು ನಾನು, ಹೋಗವನು ನಾನು. ಅಜ್ಞಾನಿಗಳು ಏನ್ ಹೇಳ್ತಿರ್ತಾರ, ಆತ್ಮ ಓದ್ತಿರ್ತದ, ಆತ್ಮ ಬರ್ತಿರ್ತದ, ಪರಮಾತ್ಮ ಎಲ್ಲೋ ಮುಗಲಕ್ ತೋರಿಸ್ತಾರ, ಅವ್ರೆಲ್ಲ ಮ್ಯಾಲದನ ಪರಂಧಾಮದನ. ಈ ಆತ್ಮಗಳು ಭೂಮಿಗೆ ಬರ್ತಿರ್ತಾವ, ಹೋಗ್ತಿರ್ತಾವ. ಹೋಗವನು ಬರೋವನು ಆತ್ಮ ಅಲ್ಲ, ಪರಂಧಾಮದಾಗಿದ್ದ ಆತ್ಮನೇ ಭೂಮಿ ಮೇಲದನ, ಭೂಮಿ ಮೇಲಿದ್ದ ಆತ್ಮನೇ ಪರಂಧಾಮದಾಗದನ. ಅವ ಅಖಂಡದನ, ಅವನು 2 ಭಾಗ ಮಾಡ್ಲಿಕ್ಕೆ ಬರಂಗಿಲ್ಲ. ಅವನು ಇಲ್ಲಿ ಹೋಗೋದು ಬರೋದು ಯಾವ್ದಂದ್ರ ಅಂತಃಕರಣ ಮತ್ತು ಕಾರಣ ಶರೀರ, ಅವು ಹೋಗೋದು ಬರೋದು ಮಾಡ್ತವೆ ಹೊರತು ಈ ಆತ್ಮ ಹೋಗೋದು ಬರೋದು ಮಾಡಂಗಿಲ್ಲ. ಅದಕ್ಕೆ ಆಭಾಸನು ತನ್ನ ಮಿಥ್ಯಾ ಸ್ವರೂಪ ಕಾಲದ, ಏನಂದ್ರೆ ಮಿಥ್ಯಾ ಸ್ವರೂಪದ ಬಾಧ ಕಾಲದಲ್ಲಿ ಅದನ್ನ ಯಾವಾಗ ಕಳ್ಕೊಂಡಿರ್ತಾನ ಆವಾಗ ತನ್ನ ಸ್ವರೂಪವನ್ನ ಬ್ರಹ್ಮ ಸ್ವರೂಪವಾಗಿಯೇ ಅನುಭವಿಸುತ್ತಾನೆ. ಅಂದ್ರೆ ಜ್ಞಾನದ ಕಾಲದಲ್ಲಿ ಬ್ರಹ್ಮ ಸ್ವರೂಪನೆಂದೇ ಭಾನ ಮಾಡಿಕೊಳ್ಳುತ್ತಾನೆ. ಕೂಟಸ್ಥನು ಸದಾ ಬ್ರಹ್ಮದೊಡನೆ ಅಭೇದವಾಗಿಯೇ ಇದ್ದಾನೆ. ಆದರೆ ಆಭಾಸನು ತನ್ನ ಮಿಥ್ಯಾ ಸ್ವರೂಪದ ಬಾಧ ಮಾಡಿಕೊಂಡು ಬ್ರಹ್ಮವನ್ನೇ ಧಾರಣ ಮಾಡುತ್ತಾನೆ. ಇದು ಪಕ್ಕ ತಿಳ್ಕೋಬೇಕು ನೀವು ಅಷ್ಟೇ. ಕೂಟಸ್ಥ ಅಂದ್ರೇನು ತಿಳ್ಕೋಬೇಕು, ಮತ್ತೆ ಆಭಾಸ ಅಂದ್ರೇನು ತಿಳ್ಕೋಬೇಕು. ಕೂಟಸ್ಥ ಅಂದ್ರ ಶುದ್ಧ ಬ್ರಹ್ಮಚೇತನ, ಆಭಾಸ ಅಂದ್ರೆ ಅಜ್ಞಾನ ಸಮೇತವಾದ ಶುದ್ಧ ಬ್ರಹ್ಮಚೇತನ. ಆಭಾಸ ಏನ್ ಮಾಡ್ತಾನ, ಮಿಥ್ಯಾ ಸ್ವರೂಪ, ತನ್ನ ಅಜ್ಞಾನ ಆವರಣ ಮತ್ತು ಭ್ರಾಂತಿಯೊಳಗೆ ತಾನೇನದನಲ್ಲ ಆ ಸ್ವರೂಪವನ್ನ ಕಳ್ಕೊಂಡಾಗ, ಬಾಧ ಮಾಡಿಕೊಂಡಾಗ ಬ್ರಹ್ಮವನ್ನ ಧಾರಣೆ ಮಾಡುತ್ತಾನೆ. ಕೂಟಸ್ಥ ಹೆಂಗದನ, ಸದಾ ಕಾಲ ಬ್ರಹ್ಮದೊಡನೆ ಅಭೇದವಾಗಿಯೇ ಇರುತ್ತಾನೆ. ಧಾರಣ ಮಾಡೋದು ಬೇರೆ, ತಾನಾಗಿಯೇ ಇರೋದು ಬೇರೆ. ಅದಕ್ಕ ನಿನ್ನೆ ಒಂದು ಉದಾಹರಣೆ ಕೊಟ್ಟೆವು. ಕಲ್ ಸಕ್ರೆ ಬಾಳೆಹಣ್ಣ, ಅದು ಪ್ರಸಾದನೆ, ಇದು ಪ್ರಸಾದನೆ. ಕಲ್ ಸಕ್ರೆ ಹಂಗ ಡೈರೆಕ್ಟ್ ಬಾಯಾಗ ಹಾಕೋತೀರಿ, ಬಾಳೆಹಣ್ಣ ಹಂಗ ಡೈರೆಕ್ಟ್ ಬಾಯಾಗ ಹಾಕೊಳ್ಳಂಗಿಲ್ಲ. ಪ್ರಸಾದ ಅಂತಂದ್ರೂ ಬಾಳೆಹಣ್ಣು ಪ್ರಸಾದ ಅಲ್ಲೇನು? ಪ್ರಸಾದ ನೆಲಕ್ಕೆ ಬೀಳಬಾರ್ದು ಅಂತ. ಮತ್ ನೆಲಕ್ಕೆ ಹಾಕ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಬಾಳೆಹಣ್ಣಿನ ಸಿಪ್ಪಿ ಒಗಿತೀರಿಲ್ಲ, ಗುರುಗಳು ಕೊಟ್ಟದ್ದು ಪ್ರಸಾದ ಅಂತೇಳಿ ಆ ಸಿಪ್ಪಿ ತಗೊಂಡು ತಲೆ ಮೇಲೆ ಇಟ್ಕೋತೀರ? ಸಿಪ್ಪಿ ಸಮೇತವಾದ ಬಾಳೆಹಣ್ಣು ಅದು ಬಾಧ ಸಮಾನಾಧಿಕರಣ. ಬೀಜ ಸಮೇತವಾದ ಉತ್ತತ್ತಿ ಅದು ಬಾಧ ಸಮಾನಾಧಿಕರಣ. ಕಲ್ಸಕ್ರಿ ಏನದ ಮುಖ್ಯ ಸಮಾನ ಅಧಿಕರಣ. ಹೌದಾ? ಈ ದೃಷ್ಟಾಂತದಿಂದ ನಿಮಗೆ ಸರಳ ಆಯ್ತಿಲ್ಲ? ಡೈರೆಕ್ಟ್ ಕಲ್ಸಕ್ರಿ ಅದು ಬಾಯಿಗೆ ಹಾಕೊಳ್ಳಕ್ಕೆ ಏನ್ ತೊಂದರೆ ಇಲ್ಲ, ಯಾವಾಗಾದರೂ ಹಾಕೋಬಹುದು. ನಮ್ ದೃಷ್ಟಾಂತ ಸರಳ ಅದಲ್ರಿ. ನಾವು ಒಂದೊಂದು ಕೊಡ್ತಿರ್ತೀವಿ ದೃಷ್ಟಾಂತಗಳು, ಸರಳಾಗಿ ಅರ್ಥ ಆಗ್ತಾವಿಲ್ಲ. ಸುಲಿದು ತಿನ್ನದ ಹೆಂಗ, ನೇರವಾಗಿ ತಿನ್ನದ ಹೆಂಗ? ಸೂಕ್ತದ ಇಲ್ಲ ದೃಷ್ಟಾಂತ? ಹಂಗ ಇದೇನದ, ಕೂಟಸ್ಥ ಮುಖ್ಯ ಸಮಾನಾಧಿಕರಣ ಅಂದ್ರೆ ಕಲ್ಸಕ್ರಿ ಇದ್ದಂಗ ಅದ. ನಾವು ನೇರವಾಗಿ ಬ್ರಹ್ಮದೊಡನೆ ಅಭೇದವಾಗಿಯೇ ಸದಾ ಕಾಲ ಇರ್ತಾನ. ಇಲ್ಲೇನದನ ಆಭಾಸ ಅಜ್ಞಾನ ಕಾಲದಲ್ಲಿ ಅಂತಂದ್ರೆ ಅವಿದ್ಯಾಜಾಲ ಸಮೇತನಾಗಿರುವಾಗ ಅವನೇನಾಗಿರ್ತಾನ? ಜೀವ ಆಗಿರ್ತಾನ, ಕೂಟಸ್ಥನಿಂದ ಭಿನ್ನವಾಗಿರ್ತಾನ. ಯಾವಾಗ ಸದ್ಗುರುವಿನ ಕೃಪೆಯಿಂದ ಶಾಸ್ತ್ರಗಳನ್ನ ಕೇಳಿ ಶ್ರವಣ ಮಾಡಿ ತನ್ನ ಅಜ್ಞಾನವನ್ನ ನಿವೃತ್ತಿ ಮಾಡಿಕೊಂಡು ನಾನು ಹುಟ್ಟವಲ್ಲ, ಸಾಯವಲ್ಲ, ಬರವಲ್ಲ, ಹೋಗವಲ್ಲ, ಪಾಪ ಮಾಡವಲ್ಲ, ಪುಣ್ಯ ಮಾಡವಲ್ಲ, ಸುಖ ದುಃಖ ಅನುಭವಿಸುವಲ್ಲ, ನಾನು ಅನ್ನವಲ್ಲ, ನನ್ನದು ಅನ್ನವನಲ್ಲ, ಈ ಸಂಸಾರಿ ನಾನಲ್ಲ, ಈ ರೀತಿ ತಿಳ್ಕೊಂಡವನು
ಕೂಟಸ್ಥ ಆಗ್ತಾನ. ಬಾಧ ಸಮಾನ ಅಧಿಕರಣ ಉಳ್ಳಂತ ಕೂಟಸ್ಥ ಆಗ್ತಾನ. ಯಾವಾಗ ಮತ್ತೆ ನಾನು ನಂದು ಬಂತು ಆವಾಗ ಇವ ಆಭಾಸ ಆಗ್ತಾನ. ಯಾವಾಗ ಜಗಳಕ್ಕೆ ಬೀಳ್ತಾನ ಆವಾಗ ಇವ ಆಭಾಸ ಆಗ್ತಾನ. ಜಗಳಕ್ಕೆ ಬೀಳಲಾರ್ದೆ ನಾನು ನೀನು ಬೇರೆ ಅಲ್ಲವೇ ಅಲ್ಲ, ಯಾರ ಸಂಗಟ ಜಗಳಾಡಬೇಕು ಅಂತ ಹೇಳಿ ಏನಾಯ್ತು, ರೇಣುಕಾಚಾರ್ಯರು 2 ಕತ್ತಿ ಹಿಡ್ಕೊಂಡು ರಾಕ್ಷಸರು ಗುದ್ದಾಡ್ತಿರ್ತಾರೆ, ಸಿಕ್ಕವ್ರಿಗೆ ಚುಚ್ಚುತ್ತಿರ್ತಾರೆ. ಬಂಗಾರದ ಕತ್ತಿಗಳು. ಕತ್ತಿ ಅಂದ್ಮೇಲೆ ಉಪಯೋಗ ಇರ್ಬೇಕಾ ಬೇಡ? ಕತ್ತಿ ಉಪಯೋಗ ಮಾಡ್ಕೋಬೇಕಾ ಬೇಡ? ಪರಮಾತ್ಮನಲ್ಲಿ ತಪಸ್ಸು ಮಾಡಿ ಬಂಗಾರದ ಕತ್ತಿಗಳು ಬೇಕಂತೇಳಿ ಬಂಗಾರದ ಖಡ್ಗಗಳು ತಗೊಂಡಿರ್ತಾರೆ ರಾಕ್ಷಸರಿಬ್ಬರು. ತಗೊಂಡಾಗ ಏನಾಗ್ತದ, ಆ ಖಡ್ಗ ಮತ್ತೆ ಉಪಯೋಗ ಮಾಡಬೇಕಲ್ಲ, ತಪಸ್ ಮಾಡಿ ಪಡ್ಕೊಂಡಿವಿ ಅಂತ ಹೇಳಿಕೆ ಸಿಕ್ಕವ್ರಿಗೆ ಚುಚ್ಚೋದು ಕೊಲ್ಲೋದು ಮಾಡ್ತಿರ್ತಾರೆ. ಅವಾಗ ರೇಣುಕಾಚಾರ್ಯರು ಅವರಿಗೆ ಉಪದೇಶ ಮಾಡ್ತಾರೆ. ರಾಕ್ಷಸರು ಮಾಡಿ ಅಲ್ಲಿ ಚುಚ್ಚಲಕ್ಕೆ ಹೋಗಿದೆಲ್ಲಪ್ಪ, ಅವನು ನೀನೇ ಯಾರಿಗೆ ಚುಚ್ಚತಿ, ಯಾರಿಗೆ ಕೊಲ್ತಿ? ಶರಣರ ವಚನಗಳದವ, ಏನ ಕಿತ್ತಿ ಏನನ್ನಿರಿಯುವುದು, ಯಾರಿಗೆ ಈ ರೀತಿ ನನಗೆ ನಾನೇ ಇರ್ಕೊಂಡಂಗ ಬಸವಣ್ಣವ್ರ ವಚನಗಳದಾವ ಎಷ್ಟೋ ಕಡೆ. ಕತ್ತಿ ತಗೊಂಡು ಒಬ್ಬನಿಗೆ ಚುಚ್ಚಿದ್ರ ಅಲ್ಲಿನೂ ನಾನೇ ಅದೀನಿ, ಇಲ್ಲಿನೂ ನಾನೇ. ಚುಚ್ಚವನು ಅವನೇ, ಖಡ್ಗನೂ ಅವನೇ, ಚುಚ್ಚಿಸ್ಕೊಳ್ಳೋನು ಅವನೇ. ಎಲ್ಲರೂ ಒಂದೇ ಇದ್ದತ್ನಾಗ ಯಾರಿಗೆ ಚುಚ್ಚುತ್ತೀರಪ್ಪ ಅಂತೇಳಿ ಅಖಂಡ ಭಾವ ಉತ್ಪನ್ನ ಮಾಡ್ತಾರ. ಅವ್ರ ದ್ವೇಷ ತೆಗಿತಾರ. ತೆಗೆದ ಮೇಲೆ ಈ ಬಂಗಾರದ ಖಡ್ಗಗಳು ಏನ್ ಮಾಡ್ಬೇಕು, ಮತ್ತೆ ಈ ಉಪಯೋಗ ಆಗ್ಲಾರ್ದ ಕುಂದಿರ್ತಾವಲ್ಲ, ಕಾಲೇ ಕುಂದಿರ್ತಾವಲ್ಲ ಅಂತೇಳಿ ಅವ್ರ ರಾಕ್ಷಸರು ನಾವೆಷ್ಟೋ ಕಷ್ಟಪಟ್ಟು ಈ ಖಡ್ಗಗಳು ತಗೊಂಡಿವಿ, ಖಡ್ಗ ಉಪಯೋಗ ಮಾಡ್ಲಿಲ್ಲ, ಯಾರನ್ನ ಕೊಲ್ಲಲಿಲ್ಲ ಅಂತಂದ್ರೆ ಇವು ಉಪಯೋಗ ಇಲ್ದಂಗ ಆತಾವಲ್ಲ, ಹೆಂಗ್ ಮಾಡ್ಬೇಕು ಅಂತ ಅದಕ್ಕೆ ಚಿಂತೆ ಹತ್ತದ ಅವ್ರಿಗೆ. ಅದಕ್ಕೆ ರೇಣುಕಾಚಾರ್ಯರು ಏನ್ ಮಾಡ್ತಾರ, ಬಂಗಾರದ ಖಡ್ಗಗಳನ್ನ ಕರಗಿಸ್ತಾರ. ಕರಗಿಸಿ ಬಂಗಾರದ ಉಂಡೆಗಳು ಮಾಡ್ಕೊಡ್ತಾರ ಅವ್ರ ಕೈಯಾಗ. ಈಗ ನೋಡಪ್ಪ, ಬಂಗಾರದ ಉಂಡೆ ಹಿಡ್ಕೊಂಡು ನೀವು ತಿರುಗಾಡ್ರಿ, ನಿಮಗೊಂದು ಬೆಲೆ ಬರ್ತು. ಬಂಗಾರದ ಇವ್ರ ಬಲ್ಲಿ ಶ್ರೀಮಂತರದಾರ ಅಂತೇಳಿ ನಿಮ್ಗ ಶ್ರೀಮಂತರ ಅಂತೇಳಿ ಬೆಲೆ ಬರ್ತದೆ ಈ ಜಗತ್ತಿನೊಳಗ. ಅದೇ ಬಂಗಾರದ ತಗೊಂಡು ಖಡ್ಗ ಮಾಡಿ ಎಲ್ಲರಿಗೂ ಚುಚ್ಚು ಗೊತ್ತು ಆದ್ರ ನಿಮ್ ಬಗ್ಗೆ ಅಂತಾರ, ಮಂದಿ ದ್ವೇಷ ಪಡ್ತಾರ ಅಂತೇಳಿ ಬಂಗಾರದ ಉಂಡೆಗಳು ಮಾಡಿ ಕೊಟ್ರಂತ ರೇಣುಕಾಚಾರ್ಯರು. ಬಂಗಾರದ ಉಂಡೆ ಇರ್ಬೇಕ, ಏನ್ ಬಂಗಾರದ ಚಾಕು ಇರ್ಬೇಕ್ರಿ ನಂಬಲ್ಲಿ? ಬಂಗಾರದ ಉಂಡೆ ಇತ್ತಂದ್ರ ಇವ್ರ ಮನೆಯೊಳಗ ಏನು ಇಲ್ಲ ಅಂದ್ರೂ ಒಂದು ಕೋಳಿ ತತ್ತಿ ಅಷ್ಟು ಬಂಗಾರ ಅದಪ್ಪ ಅಂತಂದ್ರ ಮರ್ಯಾದೆ ಬಂತು. ಅದು ಬಿಟ್ಟಿಗೆ ಇವ್ರ ಮನ್ಯಾಗ ಬಂಗಾರದ ಮಾಡಿಟ್ಟಾರತ್ತಪ್ಪ ಒಂದು ಖಡ್ಗ, ಅದರ ಚುಚ್ಚಿ ಕೊಲ್ತಾರ ಅಂತಂದ್ರೆ ಮರ್ಯಾದೆ ಬರ್ತದೆ, ನಾವು ಭಯ ಬರ್ತದೆ, ದ್ವೇಷ ಬರ್ತದೆ. ಹಂಗ ಇಲ್ಲೇನಾಯ್ತು, ತನ್ನ ಮಿಥ್ಯಾ ಸ್ವರೂಪವನ್ನ ಬಾಧ ಮಾಡಿಕೊಂಡಾಗ ಬ್ರಹ್ಮ ಸ್ವರೂಪವನ್ನ ಧಾರಣ ಮಾಡವನ್ಯಾರು? ಆಭಾಸ. ಇವನು ಮಿಥ್ಯಾ ಸ್ವರೂಪ ಅನ್ನೋದು ಅವನೊಳಗೆ ಇಲ್ಲವೇ ಇಲ್ಲ, ಕೂಟಸ್ಥ. ಸದಾಕಾಲ ಬ್ರಹ್ಮದೊಡನೆ ಅಭೇದವಾಗಿರೋವನ್ಯಾರು? ಕೂಟಸ್ಥ. ಸತ್ಯ ತಿಳಿತರೆ ಇದು? ಮಿಥ್ಯಾ ಸ್ವರೂಪ ಅಂದ್ರೆ ಏನು? ಅಜ್ಞಾನ, ಆವರಣ, ಭ್ರಾಂತಿ, ಇವೆ ಮಿಥ್ಯಾ ಸ್ವರೂಪ. ಪರಮಾತ್ಮ ಇಲ್ಲ, ಪರಮಾತ್ಮ ಅನುಭವಿಸಕ್ಕೆ ಬಂದಿಲ್ಲ, ಪರಮಾತ್ಮ ಅಂದ್ರೆ ಗೊತ್ತಿಲ್ಲ. ಆವರಣ ಮತ್ತು ಅಸತ್ವ ಪಾದಕ ಆವರಣ, ಅವಾನ ಪಾದಕ ಆವರಣ. ಆಮೇಲೆ ಭ್ರಾಂತಿ ಅಂದ್ರೆ ಅಸತ್ತು, ಅಚಿತ್ತು, ಮತ್ತೆ ದುಃಖ ಮತ್ತು ಅನಿತ್ಯ, ಅಪೂರ್ಣ. ಏನ್ ಸತ್ಯಚಿತ್ತ ಅನ್ನೋದ್ರ ಅಪೋಸಿಟ್ ಅದಲ್ಲ, ಅದೆಲ್ಲ ಅಜ್ಞಾನ. ಮತ್ತೇನಾಗ್ತದಪ್ಪ ಅಂತಂದ್ರೆ ಹುಟ್ಟವನು ನಾನು, ಸಾಯವನು ನಾನು, ಇದೆಲ್ಲ ಅಜ್ಞಾನ. ಬರೋವನು ನಾನು, ಹೋಗವನು ನಾನು, ಅಜ್ಞಾನ. ಪಾಪ ಮಾಡವನು ನಾನು, ಪುಣ್ಯ ಮಾಡವನು ನಾನು, ಅಜ್ಞಾನ. ಸುಖ ಅನುಭವಿಸು ಅಹಂ ಸುಖಿ ಅಹಂ ದುಃಖಿ, ಅಜ್ಞಾನ. ನಾನು, ನನ್ನದು, ಮಮ, ಅಹಂ, ಇವೆಲ್ಲ ಏನವ? ಇವು ಅಜ್ಞಾನ. ಇವು ಎಲ್ಲ ಅವಿದ್ಯಾ ಜಾಲವನ್ನ ತ್ಯಾಗ. ಇವು ಇದ್ದುದಕ್ಕೆ ಏನಾಗ್ಯಾನವ? ಕೂಟಸ್ಥನೇ. ಅಜ್ಞಾನ ಇದ್ದುದಕ್ಕೆ ಕೂಟಸ್ಥನೇ ಏನಾಗ್ಯಾನ?
ಅಜ್ಞಾನ ಇದ್ದದ್ದಕ್ಕೆ ಕೂಟಸ್ಥ ಏನಾಗ್ಯಾನ? ಆಭಾಸ ಆಗ್ಯಾನ. ಅಜ್ಞಾನ ಬಿಟ್ರ ಆಭಾಸನೆ ಏನಾಗ್ತಾನ? ಕೂಟಸ್ಥ ಆಗ್ತಾನ. ಅದಕ್ಕೆ ಇದು ಹೋಗೋದು ಬರೋದು, ಅಜ್ಞಾನ ಇರೋದು, ಅಜ್ಞಾನ ಕಳ್ಕೊಳ್ಳೋದು ಒಂದು ಪೋರ್ಷನ್ ಏನ್ ಆದಲ್ಲ, ಅದಕ್ಕೆ ಜೀವ ಅಂತಾರ. ಹೋಗ್ಲಾರ್ದಂಗ ಸದಾ ಕಾಲ ಕೂಟಸ್ಥನೇ ಆಗಿ ಉಳಿಯುವುದಕ್ಕೆ ಕೂಟಸ್ಥ ಅಂತಾರ. ಬ್ರಹ್ಮದೊಡನೆ ಅಭೇದವಾಗಿರೋದಕ್ಕೆ ಕೂಟಸ್ಥ ಅಂತಾರ. ಈಗ ಟೀಕಾ ಏನ್ ಟೀಕಾ? ಶಿಷ್ಯನೇ, ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನವು ಬುದ್ಧಿ ಸಹಿತವಾದ ಆಭಾಸನಿಗೆ ಆಗುತ್ತದೆ, ಕೂಟಸ್ಥನಿಗೆ ಅಲ್ಲ. ಇದು ಮಾತ್ರ ನಿಶ್ಚಯ. ಅಹಂ ಬ್ರಹ್ಮಾಸ್ಮಿ ಜ್ಞಾನ ಯಾರಿಗೆ ಆಗ್ತದಪ್ಪ ಅಂತಂದ್ರೆ, ನಾನು ಬ್ರಹ್ಮನಿರುತ್ತೇನೆ ಎಂಬ ಅಹಂ ಬ್ರಹ್ಮಾಸ್ಮಿ ಜ್ಞಾನವು ಆಭಾಸನಿಗೆ ಆಗುತ್ತದೆ, ಕೂಟಸ್ಥನಿಗೆ ಅಲ್ಲ. ಇದು ನಿಶ್ಚಯ ಮಾಡ್ಕೊ. ಕೂಟಸ್ಥನಿಗೆ ಅಲ್ಲ, ಇದು ಆಭಾಸನಿಗೆ ಆಗ್ತದೆ ಅಂತೇಳಿ ಇದು ನಿಶ್ಚಯ ಮಾಡ್ಕೊ. ಮತ್ತೆ ನಿಮಗೆ ನಿಶ್ಚಯ ಆಗ್ಯದ ಈಗ, ಕೂಟಸ್ಥನಿಗೆ ಅಲ್ಲ, ಇದು ಆಭಾಸನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಅಂತ ನಿಶ್ಚಯ ಮಾಡ್ಕೊ. ಕೂಟಸ್ಥನಿಗೆ ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನ ಹೇಳಲು ಬರಲ್ಲ. ಖರೆ ನೀ ಹೇಳಿದ್ ಒಪ್ಕೋತೀವಿ. ಹಾಗೆ ಕೂಟಸ್ಥ ಏನಂದ್ರ ನಾನು ಬ್ರಹ್ಮನದೀನಿ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ನಾನು ಕೂಟಸ್ಥನಿಗೆ ನಾನು ಬ್ರಹ್ಮದೀನಿ ಅಂತಂದ್ರೆ ಅದರ ಅರ್ಥ ಏನಾಗ್ತದಪ್ಪ ಅಂದ್ರ, ಕೂಟಸ್ಥ ಮೊದಲು ಬ್ರಹ್ಮ ಸ್ವರೂಪ ಇರಲಿಲ್ಲ. ಈ ಗುರು ಮತ್ತು ಶಾಸ್ತ್ರಗಳ ಶ್ರವಣ ಮಾಡಿ ಕೂಟಸ್ಥ ಬ್ರಹ್ಮ ಆಗ್ಯಾನ ನಂಗೆ ಅರ್ಥ ಆಗ್ತದ. ಹಂಗಾಗಂಗಿಲ್ಲದು. ಅದು ಆಗದು ಹೋಗದು ಆಭಾಸನೊಳಗಾದ. ಏನು ಆಗ್ಲಾರ್ದಂಗಿರೋದು ಕೂಟಸ್ಥಂದು. ಏನು ಆಗ್ಲಾರ್ದಂಗಿರೋ ಯಾರು? ಯಾವ ವಿಕಾರಗಳನ್ನು ಹೊಂದಲಾರ್ದವ ಯಾರಪ್ಪ ಅಂತಂದ್ರೆ, ಆ ಕಂಬಾರನ ಮನೆಯೊಳಗಿರುವಂತ ಅದಕ್ಕ ಏನಂತಾರ? ಅಡಿಗಲ್ಲು ಅಂತಾರ. ಕಮ್ಮಾರನ ಅಡಿಗಲ್ಲು ಅಂದ್ರ ಆನ್ವಿಲ್ ಇಂಗ್ಲಿಷ್ನಾಗ. ಕಮ್ಮಾರನ ಅಡಿಗಲ್ಲು ಅಂದ್ರೆ ANVIL ಇಂಗ್ಲಿಷ್ನಾಗ ಆನ್ವಿಲ್ ಅಂತಾರ. ಈ ಕಮ್ಮಾರನ ಅಡಿಗಲ್ ಏನದ? ಅದ್ರ ಮೇಲ ಕಬ್ಬಣ ಇಟ್ಟು, ಅದ್ರ ಮೇಲ ಸುತ್ತಿಗೆ ತಗೊಂಡು, ಕಾದ ಕಬ್ಬಣ ಇಟ್ಟು ಸುತ್ತಿಗೆ ತಗೊಂಡು ಹೊಡಿತಿರ್ತಾನೆ. ಎಷ್ಟು ಹೊಡೆದ್ರು ಆ ಯಾವ ಕಾಯಿಸಿ ಹೊಡಿತಾ ಇರ್ತಾನೆ ಆ ವಸ್ತುವಿನಲ್ಲಿ ವ್ಯತ್ಯಾಸ ಆಗ್ತದೆ ಹೊರತು ಕೆಳಗಿರುವ ಅಡಿಗಲ್ಲಿನಲ್ಲಿ ವ್ಯತ್ಯಾಸ ಆಗಲ್ಲ. ಕೆಳಗಿರುವ ಅಡಿಗಲ್ಲು ಕೂಡ ಕಬ್ಬಿಣನೇ, ಅದರ ಮ್ಯಾಲ ಕಾಯಿಸಿ ಇಟ್ಟಂತ ವಸ್ತು ಕೂಡ ಕಬ್ಬಿಣನೇ, ಮತ್ತ ಮ್ಯಾಲ ಸುತ್ತಿಗೆ ಹಾಕ್ಲಕತ್ತದಲ್ಲ ಏಟು, ಅದನ್ನು ಕಬ್ಬಿಣನೇ. ಅಲ್ಲಿ ಎಲ್ಲ ಕಬ್ಬಿಣದ ಲೀಲೆ ನಡೆದದ. ಹೌದಾ? ಈಗ ಕೂಟಸ್ಥ ಚೇತನ ಅಂದ್ರ ಅದು ಬ್ರಹ್ಮನೇ. ಮತ್ತ ಆಭಾಸ ಚೇತನ ಅದು ಏನದ? ಬ್ರಹ್ಮನೇ. ಮತ್ತೆ ಸುತ್ತಿಗೆ ತಗೊಂಡು ಏಟ್ ಹಾಕ್ಲಕತ್ತದಲ್ಲ, ಎದರ್ ಏಟವು? ಸುತ್ತಿಗೆ ಏಟ್ ಬೀಳಕತ್ತವಲ್ಲ, ಸುತ್ತಿಗೆನು ಕಬ್ಬಣನೆ ಅಂದಂಗ ಸುತ್ತಿಗೆ ಏಟ್ ಎದಕ್ಕೆ ಎದರ್ದವು? ಅವು ಬ್ರಹ್ಮನೇ. ಬ್ರಹ್ಮನ ಬಿಟ್ಟು ಯಾವುದು ಇಲ್ಲ. ಕಮ್ಮಾರನ ಮನೆಯಾಗ ಕಬ್ಬಣ ಬಿಟ್ಟು ಯಾವದರೆ ಅದ ಏನ್ರಿ? ಅಲ್ಲಿ ಅಡಿಗಲ್ಲನು ಕಬ್ಬಿಣದ್ದೇ, ಕಾಸಿದ ವಸ್ತುನು ಕಬ್ಬಿಣದೇ, ಮ್ಯಾಲ ಏಟ್ ಹಾಕ್ಲಕತ್ತ ಸುತ್ತಿಗೆನು ಕಬ್ಬಿಣದ್ದೇ. ಹಂಗ ಇಲ್ಲಿ ಕೂಡ ಕೂಟಸ್ಥನೂ ಬ್ರಹ್ಮನೇ, ಆಭಾಸನೂ ಬ್ರಹ್ಮನೇ. ಮ್ಯಾಲ ಕರ್ಮದ ಏಟ್ ಹಾಕಂತ ಸುತ್ತಿಗೆಗಳು ಸುಖ ದುಃಖ ಬರ್ತಾವಿಲ್ಲ ಜೀವನದಾಗ, ಏಟ್ ಬೀಳಕತ್ತವ ಇಲ್ಲ. ಅವು ಏಟು ಬಿದ್ದಾಗ ಅವು ಬ್ರಹ್ಮನುವೆ ಅಂತೇಳಿ ತಿಳ್ಕೋಬೇಕ ಬೇಡ? ಎದಕ್ಕೆ ಬೀಳಕತ್ತಾವ ಏಟು? ನನ್ನೊಳಗೊಂದು ಪರಿವರ್ತನೆ ಆಗ್ಲಿ ಅಂತ ಏಟು ಬೀಳಕತ್ತಾವ. ದುಃಖ ಎದಕ್ಕೆ ಬರ್ಲಕತ್ತದ? ಪರಿವರ್ತನೆ ಆಗೋದಕ್ಕೆ ಬರ್ಲಕತ್ತ. ಹೀಗಾಗಿ ಏನಾಯ್ತು? ಬ್ರಹ್ಮನೇ ಏನಾಗ್ಯಾನ? ಕರ್ಮ ಸ್ವರೂಪನಾಗಿ ಏಟ್ ಹಾಕ್ತಾನ. ಬ್ರಹ್ಮನೇ
ಆಭಾಸ ಸ್ವರೂಪನಾಗಿ ಪರಿವರ್ತನೆ ಹೊಂದಿರ್ತಿರ್ತಾನ. ಈ ಕೆಲಸಕ್ಕೆ ಬ್ರಹ್ಮನೇ ಕೆಳಗೆ ಅಡಿಗಲ್ಲು ಸ್ವರೂಪ ಆಗಿ ಏನ್ ಕೊಟ್ಟಾನ? ಸಪೋರ್ಟ್ ಕೊಟ್ಟಾನ, ತನ್ನ ಆಧಾರವನ್ನು ಕೊಟ್ಟಾನ. ಅದಕ್ಕೆ ಕೂಟಸ್ಥನಿಗೆ ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನ ಹೇಳಲು ಬರುವುದಿಲ್ಲ. ಕೂಟಸ್ಥಗೆ ಬ್ರಹ್ಮ ಅದೇನೆ ಅಂತ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಕಂಬಾರನ ಅಡಿಗಲ್ಲಿದ್ದಂಗ ಅದರ ಮೇಲೆ ಕಂಬಾರನು ಏನ್ ಇಟ್ಟ ವಸ್ತುಗಳೇನದವ ಅವು ವಿಕಾರ ಹೊಂದುತ್ತವೆ ಹೊರತು, ಕಂಬಾರ ಇಟ್ಟು ಏನ್ ಏಟ್ ಹಾಕ್ತಾನ ಆ ವಸ್ತುಗಳು ವಿಕಾರ ಹೊಂದುತ್ತವೆ ಹೊರತು ಅಡಿಗಲ್ಲಿಗೆ ಏನೂ ವಿಕಾರ ಉಂಟಾಗುವುದಿಲ್ಲ. ಅದೇ ರೀತಿ ಮನಸ್ಸು ಎಂಬ ಕಂಬಾರನ ಸಂಕಲ್ಪ ವಿಕಲ್ಪಗಳೆಂಬ ಸಾಮಾನುಗಳನ್ನು ಮಾಡುತ್ತಾನೆ. ಆ ಸಂಕಲ್ಪ ವಿಕಲ್ಪಗಳಲ್ಲಿ ಪರಿವರ್ತನೆ ಆಗ್ತದೆ ಹೊರತು ಯಾವುದರ ಆಧಾರದ ಮೇಲೆ ಅಂದ್ರೆ ಕೂಟಸ್ಥನ ಆಧಾರದ ಮೇಲೆ, ಆ ಅಡಿಗಲ್ಲಿನ ಆಧಾರದ ಮೇಲೆ ಇದು ನಡೆದಿರ್ತದೆ. ಆ ಮನಸ್ಸಿನ ಅಂದ್ರೆ ಚಿದಾಭಾಸನ ಸಂಕಲ್ಪದ ಹೆಚ್ಚು ಕಡಿಮೆ ಆಗಬಹುದು, ಆದರೆ ಕೂಟಸ್ಥನಲ್ಲಿ ಯಾವಾಗಲೂ ನಿರ್ವಿಕಾರವಾಗಿಯೇ ಇರುತ್ತದೆ. ಕೂಟಸ್ಥ ಅಡಿಗಲ್ಲು ಏನದು ಅದು ನಿರ್ವಿಕಾರ ಇರ್ತದೆ. ಹೀಗಾಗಿ ಕೂಟಸ್ಥನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗುತ್ತದೆ ಅಂತ ಹೇಳಲು ಬರುವುದಿಲ್ಲ. ಸುತ್ತಿಗೆ ಏಟು ಹಾಕುವುದರಿಂದ ಅಡಿಗಲ್ಲಿನಲ್ಲಿ ವ್ಯತ್ಯಾಸ ಆಗ್ತದೆ ಅಂತ ಹೇಳ್ದಂಗೆ ಆಗ್ತದೆ. ಅಡಿಗಲ್ಲಿ ಯಾವ ವ್ಯತ್ಯಾಸ ಆಗುವುದಿಲ್ಲ. ಕಾಸಿದ ವಸ್ತು ಇಟ್ಟೇನು ಹೊಡಿತಿರ್ತಾನ ಆ ವಸ್ತುವಿನಲ್ಲಿ ವ್ಯತ್ಯಾಸ ಆಗ್ತಿರ್ತದ. ಕಂಬಾರ ಅಂದ್ರೆ ಯಾರು ಅಂತ ಹೇಳಿದ್ರಿ ಇಲ್ಲಿ? ಕಂಬಾರ ಅಂತಂದ್ರೆ ಯಾರು? ಮನಸ್ಸು. ನಿಮ್ಮ ಮನಸ್ಸೆಂಬ ಕಂಬಾರ ಏನ್ ಮಾಡ್ತಿರ್ತಾನ? ಅಲ್ಲಿ ವಸ್ತು ಯಾವುದು? ಸಂಕಲ್ಪ ವಿಕಲ್ಪ ಎನ್ನುವ ವಸ್ತುವನ್ನ ಇಟ್ಟು ಸುತ್ತಿಗೆಯಿಂದ ಏಟ್ ಹಾಕ್ತಿರ್ತಾನ. ಯಾವ ಸುತ್ತಿಗೆ? ಕರ್ಮದ ಸುತ್ತಿಗೆ. ಮತ್ತಿನ್ನೇನಿಲ್ಲ, ಕರ್ಮದ ಏಟುಗಳು ಬೀಳ್ತಿರ್ತಾವ. ನಮ್ಮ ಸಂಕಲ್ಪ ವಿಕಲ್ಪಕ್ಕೆ ಕರ್ಮದ ಏಟುಗಳು ಬೀಳ್ತಿರ್ತಾವ. ಆ ಕಂಬಾರನೇ ಮನಸ್ಸು. ತಥಾಪಿ ಆ ಆವಾಸನು ಯಾವ ಕೂಟಸ್ಥ ಹಾಗೂ ತನ್ನ ಸ್ವರೂಪಗಳೆಂದು ಎರಡಕ್ಕೂ ತನ್ನ ಆತ್ಮವೆಂದು ತಿಳಿದುಕೊಳ್ಳುತ್ತಾನೋ ಆ ಆತ್ಮನು ನಾನು ಎಂಬ ಶಬ್ದದಿಂದ ಗ್ರಹಣವಾಗಿರುತ್ತದೆ. ಅದುವೇ ಅಹಂ ಶಬ್ದದ ಅರ್ಥವಿರುತ್ತದೆ. ಏನಂತನ? ಆಭಾಸನು ಯಾವ ಕೂಟಸ್ಥ ಹಾಗೂ ತನ್ನ ಸ್ವರೂಪ, ತನ್ನ ನಿಜ ಸ್ವರೂಪ, ನಿಜ ಅಂತಂದ್ರೆ ರಿಯಲ್, ತನ್ನ ನಿಜ ಸ್ವರೂಪ. ಆಭಾಸನು ಯಾವ ಕೂಟಸ್ಥ ಹಾಗೂ ತನ್ನ ಸ್ವರೂಪಗಳೆರಡಕ್ಕೂ ಆತ್ಮವೆಂದು ತಿಳಿದುಕೊಳ್ಳುತ್ತಾನೋ. ಆತ್ಮ ಅಂದ್ರೆ ಪ್ಯೂರ್ ಸೆಲ್ಫ್, ಪ್ಯೂರ್ ಸೆಲ್ಫ್. ಅನಾತ್ಮ ಅಂತಂದ್ರೆ ಇಂಪ್ಯೂರ್ ಸೆಲ್ಫ್. ಅದು ಏನದ? ತನ್ನ ಆತ್ಮ, ಎರಡಕ್ಕೂ ತನ್ನ ಆತ್ಮವೆಂದು ತಿಳಿದುಕೊಳ್ಳುತ್ತಾನೋ ಆ ಆತ್ಮನು ನಾನು ಎಂಬ ಶಬ್ದದಿಂದ ಗ್ರಹಣವಾಗಿರುತ್ತಾನೆ. ಅದುವೇ ಅಹಂ ಶಬ್ದದ ಅರ್ಥವಿರುತ್ತದೆ. ಅಹಂ ಶಬ್ದದ ಅರ್ಥ ಅಂತಂದ್ರೇನು? ಕೂಟಸ್ಥ ಮತ್ತು ತನ್ನ ಸ್ವರೂಪ ಎರಡನ್ನ ತನ್ನ ಆತ್ಮ ಅಂತ ತಿಳ್ಕೊಂಡಿರ್ತಾನೆ. ಬ್ರಹ್ಮಜ್ಞಾನವು ಯಾರಿಗಾಗ್ತದಪ್ಪ ಅಂದ್ರೆ ಆಭಾಸನಿಗೆ ಆಗುತ್ತದೆ. ಆದರೂ ಕೂಡ ಆಭಾಸನು ನಾನು ಎನ್ನುವಾಗ ಕೂಟಸ್ಥನೇ ತನ್ನ ಸ್ವರೂಪವೆಂದು ತಿಳಿದುಕೊಂಡಿರುತ್ತಾನೆ. ಈ ಬ್ರಹ್ಮಜ್ಞಾನ ಆದಾಗ ಆಭಾಸ ಏನಂತ ತಿಳ್ಕೊತಾನ? ತಾನು ಕೂಟಸ್ಥ ಅಂತ ತಿಳ್ಕೊತಾನ. ಬ್ರಹ್ಮಜ್ಞಾನ ಆಗಿರ್ಲಾರ್ದಾಗ ಆ ಆಭಾಸ ತಾನು ಜೀವ ಅಂತ ತಿಳ್ಕೊಂಡಿರ್ತಾನೆ ಅಷ್ಟೇ. ಆ ಅಹಂ ಶಬ್ದದ ಪ್ರಕಾರ, ಆ ಅಹಂ ಶಬ್ದದ ಪ್ರಕಾಶದವಾಗುತ್ತಿರುವ ಯಾವ ಕೂಟಸ್ಥನಿರುವನೋ ಅವನು ಬ್ರಹ್ಮದೊಡನೆ ಸದಾ ಅಭೇದವಾಗಿಯೇ ಇರುತ್ತಾನೆ. ಈ ರೀತಿಯಾಗಿ ಅಹಂ ಶಬ್ದದ ಅರ್ಥವಿರುತ್ತದೆ. ಧಾರಣ ಮಾಡೋದು ಬೇರೆ, ಸದಾ ಕಾಲ ಅಭೇದವಾಗಿರೋದು ಬೇರೆ. ಕೂಟಸ್ಥ ಚೈತನ್ಯದ ತತ್ವ ಹೆಂಗದ? ಬ್ರಹ್ಮದೊಡನೆ ಸದಾ ಕಾಲ ಅಭೇದವಾಗಿರ್ತದ. ಆಭಾಸ ಏನ್ ಮಾಡ್ತಾನ? ತನ್ನ ಅಜ್ಞಾನವನ್ನು ಕಳೆದುಕೊಂಡು ಕೂಟಸ್ಥನ ಸ್ವರೂಪವನ್ನ ಧಾರಣ ಮಾಡ್ತಾನ. ಅಹಂ ಶಬ್ದದಲ್ಲಿ ಪ್ರಕಾಶವಾಗುತ್ತಿರುವ ಯಾವ ಕೂಟಸ್ಥ ಇದ್ದಾನೋ, ನಾನು ಅನ್ನುವಾಗ ನೀವು ಶುದ್ಧ ಸ್ವರೂಪದಲ್ಲಿ ಕೂಟಸ್ಥ ಇದ್ದಾನೋ ಅವನು ಬ್ರಹ್ಮದೊಡನೆ ಸದಾ ಅಭೇದವಾಗಿದ್ದಾನೆ. ನಾವು ತಿಳಿದಾಗಲೂ
ಮತ್ತು ತಿಳಿಯದಿರುವಾಗಲೂ ಕೂಟಸ್ಥನು ಬ್ರಹ್ಮದೊಡನೆ ಸದಾ ಅಭೇದವಾಗಿಯೇ ಇರುತ್ತಾನೆ. ಗುರುಗಳೇ, ನಿಮ್ಲಿಂತ ನಾನು ಕೂಟಸ್ಥ ಅಂತ ತಿಳ್ಕೊಂಡೆ, ನಾನು ಮೊದಲು ಜೀವ ಅಂತ ತಿಳ್ಕೊಂಡಿದ್ದೆ. ನಿಮ್ಮ ಪುಣ್ಯದಲ್ಲಿಂತ ನನಗ ಕೂಟಸ್ಥ ಬ್ರಹ್ಮ ಸ್ವರೂಪ ಪ್ರಾಪ್ತಿ ಆಯ್ತು ನೋಡ್ರಿ ಗುರುಗಳೇ ಅಂತೇಳಿ ಶಿಷ್ಯವಾಗಿ ಗುರುಗಳ ಕಾಲಿಗೆ ಬಿದ್ದಂತ. ಗುರುಗಳ ಕಾಲಿಗೆ ಬಿದ್ದ ಕೂಡ್ಲೇನೆ ಗುರುಗಳೇನಂದ್ರತ್ತ, ಇಲ್ಲಿ ತನಕ ಬ್ರಹ್ಮಜ್ಞಾನ ಹೇಳಿದ್ದು ನೀರಾಗ ಹಾಕಿದಲ್ಲೋ ತಮ್ಮ ಅಂದ್ರಂತ. ಏನಂದ್ರ, ನೀನು ನನ್ನ ಪಾಠ ಕೇಳಿದ ಮೇಲೆ ಕೂಟಸ್ಥ ಆಗಿಲ್ಲೋ ಮಾರಾಯ, ನನ್ನ ಪಾಠ ಕೇಳೋದಕ್ಕಿಂತ ಮೊದಲು ನೀ ಕೂಟಸ್ಥನೇ ಆಗಿದ್ದಿ, ಪಾಠ ಕೇಳುವಾಗನು ಕೂಟಸ್ಥನೇ ಅದಿ, ಮತ್ತು ನನ್ನ ಬಿಟ್ಟು ನೀ ಎಲಿಗರೆ ಹೋದ್ರೂ ನಿನ್ನ ಸ್ವರೂಪ ಕೂಟಸ್ಥನೇ ಆದ. ನನ್ಲಿಂತ ನೀನು ಕೂಟಸ್ಥ ಆಗಿಲ್ಲ, ನೀನು ಕೂಟಸ್ಥನೇ ಇದ್ದಿ. ನೀನು ಕೂಟಸ್ಥ ಅನ್ನೋದು ನಿನಗೆ ಮರವಾಗಿತ್ತು. ಆ ಮರವೆಯನ್ನು ಕಳೆದಿನೇ ಹೊರತು ನಿನ್ನ ಸ್ವರೂಪದಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ಬ್ರಹ್ಮದೊಡನೆ ಸದಾ ಅಭೇದವಾಗಿಯೇ ಇರುತ್ತಾನೆ. ಯಾರು? ಕೂಟಸ್ಥ. ಘಟಾಕಾಶವು ಮಹಾಕಾಶದೊಡನೆ ಸದಾಕಾಲ ಅಭೇದವಾಗಿಯೇ ಇರುವಂತೆ, ಘಟಾಕಾಶ ಮಹಾಕಾಶ ಹೆಂಗ ಅಭೇದ ಇರ್ತದ ಹಂಗ ಕೂಟಸ್ಥ ಸದಾಕಾಲ ಬ್ರಹ್ಮದೊಡನೆ ಅಭೇದವಾಗಿಯೇ ಇರುತ್ತಾನೆ. ಅಭೇದ ಎಂದರೆ ಎರಡು ಒಂದಾಗಿ ಕೂಡುವುದಲ್ಲ, ಒಂದೇ ಆಗಿರುವುದು. ಎರಡಿತ್ತು ಒಂದಾಯ್ತು ಅನ್ನಂಗಿಲ್ಲ. ಕೂಡಲ ಸಂಗಮ. ಕೂಡಲ ಅಂತಂದ್ರೇನು? ಎರಡು. ಸಂಗಮ ಅಂದ್ರೆ ಒಂದು. ಎರಡು ಒಂದಾಗದ ಬೇರೆ. ಇದು ಏನದು ಅಂತಂದ್ರ ಅಲ್ಲಿ ಎರಡು ಅನ್ನೋದು ಇಲ್ಲೇ ಇಲ್ಲ, ಒಂದೇ ಒಂದೇ ಇರುವುದು. ಘಟದ ಉಪಾಧಿಯ ಕಾರಣ ಆಕಾಶವು ಬೇರೆ, ಮಹಾಕಾಶ ಬೇರೆ. ಘಟದ ಉಪಾಧಿಯ ಕಾರಣ ಏನಾಗ್ಯದ? ಒಂದು ಘಟದೊಳಗಿರುವ ಆಕಾಶ ಬೇರೆ, ಘಟಾಕಾಶ ಆಗ್ಯದ, ಮಹಾಕಾಶ ಬೇರೆ ಅಂತ ಅನಿಸ್ತದ. ಆದರೆ ಅವೆರಡು ಅಭೇದವೇ ಇವೆ, ಅಂದ್ರೆ ಒಂದೇ ಇವೆ. ಅದೇ ರೀತಿ ಕೂಟಸ್ಥನು ಬ್ರಹ್ಮದೊಡನೆ ಸದಾ ಅಭೇದವಾಗಿಯೇ ಇದ್ದಾನೆ. ಆದ್ದರಿಂದ ಈ ಕಾರಣದಿಂದ ಕೂಟಸ್ಥನಿಗೆ ಬ್ರಹ್ಮದೊಡನೆ ಮುಖ್ಯ ಸಮಾನಾಧಿಕರಣ ಅಂತ ಶಾಸ್ತ್ರದಲ್ಲಿ ಹೇಳುತ್ತಿದೆ. ಅಂದ್ರೇನು? ಏನಾಯ್ತು? 188ನೇ ವಿಷಯಾಂಕ. ಅದು ಎದರ ಬಗ್ಗೆ ಹೇಳ್ತು? ಮುಖ್ಯ ಸಮಾನಾಧಿಕರಣದ ಬಗ್ಗೆ ಹೇಳ್ತು. ಮುಖ್ಯ ಸಮಾನಾಧಿಕರಣ. ಅದಕ್ಕೆ ಮುಂದ ಇದನ್ನ ಡೀಟೇಲ್ ಆಗಿ 189ನೇ ವಿಷಯಾಂಕದೊಳಗೆ ಏನಂತಾರ? ಮುಖ್ಯ ಬಾಧ ಇದು ಸುಮ್ಮ ಸ್ಥೂಲವಾಗಿ ತಿಳಿಸಿವಿ. ಮೊದಲಿಗೆ ಸಮಾನಾಧಿಕರಣ ಅಂದ್ರೆ ಏನು ಅಂತ ಚಂದ ತಿಳ್ಕೋರಿ ಅಂತ ಇಲ್ಲೇನ್ ಮಾಡ್ಯಾನ? ಟಿಪ್ಪಣಿ ಕೊಟ್ಟಾನ. ಇದು ವಿಷಯಾಂಕ ಅಲ್ಲ, ಟಿಪ್ಪಣಿ. ಸಮಾನ ಅಧಿಕರಣ ಸಂಬಂಧ ಎಂದರೇನು? ಭಿನ್ನ ಪ್ರವೃತ್ತಿ ನಿಮಿತ್ತೆಯೋ. ಏನ್ ಟೈಮ್ ಆಯ್ತು? ನಾಳೆಗೆ ಹೋಗಮ್ಮ ಇದಕ್ಕೆ ಡೀಟೇಲ್. ಫುಲ್ ಟೈಮ್ ಆಗ್ಲಕತ್ತದ, ನಮಗೆ ಟೈಮ್ ಆಗ್ತದ. ನಿಮ್ಗ ಮುಖ್ಯ ಸಮಾನಾಧಿಕರಣ ಬಾಧ ಸಮಾನಾಧಿಕರಣ ಅನ್ನೋದು ತಿಳಿಸಿ ಅಲ್ಲಿ ಒಂದು ಟಿಪ್ಪಣಿ ಕೊಟ್ಟು ಈ ಒಂದು ಸಮಾನಾಧಿಕರಣಕ್ಕ ಪರಿಪೂರ್ಣ ಅರ್ಥ ಕೊಟ್ಟು ಮತ್ತೆ ಮುಂದೆ ಕರ್ಕೊಂಡು ಹೋಗ್ತಾನ. ಇದು ನಾಳೆ ಬರೋಣ ಇದಕ್ಕೆ. ಇದು ಗಟ್ಟಿ ಮಾಡ್ತಾನ. ಮುಖ್ಯ ಸಮಾನಾಧಿಕರಣ ವಾಚ್ಯಾರ್ಥ ಲಕ್ಷ್ಯಾರ್ಥ ಹೆಂಗ ನೀವು ಗಟ್ಟಿಯಾಗಿರಿ ಹಂಗಿದು ಮುಖ್ಯ ಸಮಾನಾಧಿಕರಣ ಬಾಧ ಸಮಾನಾಧಿಕರಣದ ಬಗ್ಗೆ ಗಟ್ಟಿ ಮಾಡಿಕೊಡ್ತಾನ. ಗಟ್ಟಿ ಮಾಡಿಕೊಟ್ಟು ಯಾವುದು ಮುಖ್ಯ ಸಮಾನಾಧಿಕರಣ ಅದ ಅದೇ ನನ್ನ ಸ್ವರೂಪ ಅಂತೇಳಿ ನಿರ್ಧಾರ ಮಾಡ್ಲಕ್ಕೆ ಹಚ್ಚಿ, ಬಾಧ ಸಮಾನಾಧಿಕರಣದೊಳಗ ಏನನ್ನು ಬಾಧ ಮಾಡ್ಕೋಬೇಕು, ಅದು ಬಾಧ ಮಾಡ್ಕೊಂಡ್ರೆ ನಾನು ಮುಖ್ಯ ಸಮಾನಾಧಿಕರಣಕ್ಕೆ ಬರ್ತೀನಿ ಅನ್ನಂಥದ್ದು ಹೆಂಗ್ ಬರ್ಬೇಕು ಏನು ಎಲ್ಲ ಮಾರ್ಗದರ್ಶನ ಕೊಡ್ತಾನ. ಸುಂದರವಾದ ಚಿಂತನೆಗಳದವ. ಚಲೋ ಅನ್ನಿಸ್ತದಲ್ರಿ ಇದು ಕೇಳಕ್ಕ? ಏನ್ ಬ್ಯಾಸರ ಅನ್ನಿಸ್ತದ? ಸ್ವಚ್ಛ ಮಾಡ್ಲಕತ್ತಾನ. ಈಗ ಅನುಭವಕ್ಕೆ ತಂದು ತರ್ಬೇಕಲ್ಲ, ಮುಖ್ಯ ಬಾಧ ಮಾಡಿ ಆ ಅನುಭವವನ್ನ ಅನುಭವಿಸ್ತಾ ಇದ್ದೀವಿ. ನಿಶ್ಚಲದಾಸರ ಕೃಪೆಯಿಂದ ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ನಾಳೆಗೆ ಸ್ವಲ್ಪ ಜಲ್ದಿ ಬರ್ತೀನಿ, ಇದನ್ನೆಲ್ಲ ಹೇಳ್ತೀನಿ. ನಿನ್ನೆ ಫುಲ್ ಟಯರ್ಡ್ ಆಗಿದ್ದೆ. ರಾತ್ರಿ 10-10ವರೆಗೆ ಬಂದೀವಿ ಮಾರ್ಕೆಟ್ಗೆ ಹೋಗಿ.
ಅದು ನಿದ್ದೆ ಎಲ್ಲಿ ಇಲ್ಲ ನಿದ್ದೆ ನಿನ್ನೆ ಜಗ್ಗಿ ಬಂದು ಇಷ್ಟತನ ಮಕ್ಕೊಂಡಿನಿ. ಏನಾಗ್ಯದ ದಿನ ನಿದ್ದೆ ಬರ್ಲಾರ್ದು ನೀನು ಬಂದು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ಶಿವ ಶಿವ. ಸಮಾನಾಧಿಕರಣ ಮತ್ತು ಮುಖ್ಯ ಸಮಾನಾಧಿಕರಣ ನಿನ್ನೆ ವಿಷಯವನ್ನು ಮತ್ತೆ ಮನನ ಮಾಡುವುದು ಮತ್ತು ಹೊಸ ವಿಷಯಗಳನ್ನು ಯಾವ ಕಾಲಕ್ಕೂ ಎಲ್ಲ ಕಾಲಕ್ಕೂ ಬ್ರಹ್ಮನೊಡನೆ ಮಾತ್ರ ಗುರುಗಳ ಸಂಗಡಿಯಿದ್ದಾಗ ಸತ್ಸಂಗದಲ್ಲಿದ್ದಾಗ ಮಾತ್ರ ಸಂಬಂಧವಿರ್ತಾನೆ. ಉಳಿದ ಸಮಯದಲ್ಲಿ ಮಾತ್ರವೂ ನಮ್ಮನ್ನು ತಿಳಿಯುವುದಿಲ್ಲ ಅನ್ನುವಂಥ ವಿಷಯಗಳನ್ನು ಗುರುಗಳನ್ನೆಲ್ಲ ತಿಳಿಸಿಕೊಟ್ಟರು. ಇವತ್ತು ಅಭಿಮಾನಗಳಿಂದ ನಾಳೆ ಸಂಡೇ ಇದ್ರಿ ಶೂಟಿಂಗ್ ಮಾಡಿ ನಾಳೆ ಅಂದಿದ್ರಿ. ನಾಳೆ ಶೂಟಿ ಮಾಡಿ ನಾಳೆ ಏನ್ ಮಾಡ್ಬೇಕು, ಅಕ್ಕನ ಬಳಗ ಇರ್ತದ. ಟೈಮ್ ಚೇಂಜ್. ನೀವು ಬೇಕಿದ್ರೆ ಅದ್ರಾಗ ಜಾಯಿನ್ ಆಗ್ಬಹುದು. ನಿಮ್ಮ ಆಪ್ಷನಲ್ ಫ್ರೀ ಇದ್ರೆ ಅವರೇ ಒಂದು ಟೈಮ್ ಫಿಕ್ಸ್ ಮಾಡಿ ಹೆಣ್ಮಕ್ಳಿಗೆ ಕರ್ಕೊಂಡು ಒಂದು ಸತ್ಸಂಗ ಮಾಡ್ಲಕತ್ತಾರ ಪ್ರತಿ ಸಂಡೇ. ಬೆಳಗಿನ ಪಾಠ ಇರಲ್ಲ, ಸಾಯಂಕಾಲ ಇರ್ತದ. ಎಷ್ಟು ಗಂಟೆಗೆ ಟೈಮ್ ಫಿಕ್ಸ್ ಮಾಡಿರಿ? ನೀವು ಮೆಸೇಜ್ ಬಿಡೋದು ಡಿಸೈಡ್ ಮಾಡಿ ಹೇಳ್ರಿ. ನಾವು ಎಲ್ಲ ಕಡೆ ಹಾಕ್ತೀವಿ. ಎಲ್ಲೆಲ್ಲೋ ಇನ್ನೂ ಬಿಡ್ತೀನಿ ಅನ್ಕೋತೆ ಕೂತ್ರಿ. ಯಾವಾಗ ಟೈಮ್ ಫಿಕ್ಸ್ ಮಾಡ್ಲಿಕ್ಕೆ ಎಷ್ಟೋ ತಿಳಿತದೆ ನಿಮಗೆ? ಸಂಡೇ ಟೈಮ್ ಫಿಕ್ಸ್ ಮಾಡ್ಲಿಕ್ಕೆ ಅದಕ್ಕೆ ಮೆಸೇಜ್ ಬಿಡ್ತೀನಿ. ನಿನ್ನೆಲಿಂದ ಒಂದೇ ಉತ್ತರ. 4ರಿಂದ 5 ಅಥವಾ 6 ಅಂತ ಇಟ್ಕೊಳ್ರಿ. 4 to 6 ಡಿಸಿಷನ್ ತಗೊಳ್ಳೋದ್ರಾಗ ಪಟ್ ಅಂತ ತಗೋಬೇಕು. ಈಗ ಒಂದು ದಿನದಾಗ ಆಯ್ತು ಸಂಡೇ 4ರಿಂದ 6. ಮಹಿಳಾ ಘಟಕದ ಶುದ್ಧ ಬ್ರಹ್ಮಜ್ಞಾನ ಪೀಠದ ವತಿಯಿಂದ ಅಂತೇಳಿ ಒಂದು ಮೆಸೇಜ್ ಹಾಕ್ತೇನೆ. ಎಲ್ಲಾ ಕಡೆ ನಮಗ್ ಗೊತ್ತಿರ್ಲಾರ್ದ ಹೆಣ್ಮಕ್ಳು ಅದ್ರಾಗ ಜಾಯಿನ್ ಆಗ್ತಾರ. ಬಂದ್ರಂತಂದ್ರೆ ಕರ್ಕೊಳ್ರಿ. ಇದೇ ಲಿಂಕ್ ಯೂಸ್ ಮಾಡ್ತೀರಾ, ಬೇರೆ ಲಿಂಕ್ ಬಿಡ್ತೀರಾ? ಇದೇ ಇರ್ಲಲ್ಲ. ಅಷ್ಟು ಮಾಡ್ರಿ. ಎಲ್ಲರಿಗೂ ಸ್ವಾಗತ ಅದಲ್ರಿ. ಮನೆಗೆ ಇರ್ತೀರಿ 4ರಿಂದ 6. ನಿಮ್ಮ ಹೆಣ್ಮಕ್ಳಿಗೆ ಮೊಬೈಲ್ ಚಾಲು ಮಾಡಿ ಕೊಟ್ಟು ಇದ್ರಾಗ ಕುಂದ್ರಿ, ಇಲ್ಲಿ ಮುಂದೆ ತಂದು ಕುಂದಿರ್ತಾರೆ. ಅವರು ನನ್ನ ಹೆಣ್ಮಕ್ಳು ಸಾಲಿ ಕಲ್ತಿಲ್ಲ, ದಡ್ಡದಾರ, ಬರೀ ಅಡಿಗೆ ಮಾಡ್ತಾರ, ಹೊಲ್ಕೋತಾರ, ಅವ್ರು ಬೆಕ್ಕದವ್ರು ಇರ್ಲಕ್ಕ, ದನ ಕಾಯವ್ರು ಇರ್ಲಕ್ಕ ತಂದು ಕುಂದಿರ್ತಾರೆ. ಇಲ್ಲದ್ದು ಆ ಹೆಂಡ್ರಿಗೆ ಯಾಕೆ ಮುಚ್ಚಿಡ್ತೀರಿ ಅಂತ ಪರಿ? ನಮ್ಮ ಹೆಂಡ್ರ ಫೋಟೋ ಬ್ಯಾಡ್ರಿ, ನಮ್ಮ ಹೆಂಡ್ರ ಹೆಸರು ಬ್ಯಾಡ್ರಿ. ಏನಾಗ್ತದ ನಿಮ್ಮ ಹೆಂಡ್ರ ಹೆಸರು ಇದ್ರ? ಇಲ್ಲೇನು ನಾಟಕ ಮಾಡಿಸ್ಲಕತ್ತಕತ್ತಾರ, ಡ್ಯಾನ್ಸ್ ಮಾಡ್ಲಕತ್ತಲಕತ್ತಾರ, ಕುಣಿಲಕತ್ತಲಕತ್ತಾರ? ಆ ಹೆಂಡ್ರಕ್ಕಿಂತ ಈ ಗಂಡ್ರ ನಾಚಿಕೆನೇ ಭಾಳ ಆಗ್ಬಿಟ್ಟಾರ. ಎದಕ್ಕೆ ನಾಚಿಕೋತೀರ ಅಂತ ಪರಿ? ನಾಚಿಕೆ ಮತ್ತು ಹೇಚಿಕೆ ಅನ್ನೋ 2 ಗುಣಗಳು ಬಿಟ್ರಿ ಅಂದ್ರೆ ಮುಂದೆ ಬರ್ತೀರಿ. ನಾಚಿಕೊಳ್ಳೋ ತನಕ ಮುಂದಕ್ಕೆ ಬರಂಗಿಲ್ಲ ನೀವು. ಹಿಂಗಾಗಿ ಏನಿಲ್ಲ, ತಂದು ಕುಂದರ್ಸ್ರಿ. ಇಲ್ಲಿ ಕುಂದ್ರಿ, ಇಲ್ಲ ಕುಂದರ್ಸ್ರಿ. ಅದು ಮೊಬೈಲ್ ಚಾಲು ಇಟ್ಟು ಅವರು ನಾಗರತ್ನಮ್ ಅವ್ರು ಯಾರ ಸಂಗಟ ಮಾತಾಡ್ತಾರ, ಅವ್ರಿಗೆ ಏನಾರ ವಿಡಿಯೋ ಅವು ಚಾಲು ಮಾಡ್ಬೇಕಂತ ಅವ್ರ ಆದೇಶ ಕೊಟ್ರಂತಂದ್ರೆ ವಿಡಿಯೋ ಬಟನ್ ಹೆಂಗ್ ಚಾಲು ಮಾಡ್ಬೇಕು, ವಿಡಿಯೋ ಬಟನ್ ಹೆಂಗ್ ಬಂದ್ ಮಾಡ್ಬೇಕು, ಆಡಿಯೋ ಬಟನ್ ಹೆಂಗ್, ಅವನ್ 4 ಬಟನ್ 2 ಬಟನ್ ಆಪರೇಟ್ ಮಾಡೋದು ಕಲಿಸ್ರಿ. ನಿಮ್ಮ ಹೆಂಡ್ರಿಗೆ ಕುಂದಿರಿಸಿ ನಾಗರತ್ನಮ್ ಅವ್ರ ಸಂಗಟ ಸಂಪರ್ಕದಲ್ಲಿ ಬರಂಗ್ ಮಾಡ್ರಿ. ಇದು ನಿಮ್ ಕರ್ತವ್ಯ. ಇದು ಶುದ್ಧ ಬ್ರಹ್ಮಜ್ಞಾನ ಪೀಠದ ಆದೇಶ ಪಾಲನೆ ಮಾಡ್ಬೇಕು.
ಮಾಡ್ರಿ. ಸುಮಂಗ್ಲ ಪಾಟೀಲ್ ಮೊಬೈಲ್ ಚಾಲು ಇರ್ತದ, ಹಿಂದ್ ಮಾಂತೇಶ್ ಪಾಟೀಲ್ ಕೂತಿರ್ತಾರ. 9141730979. ಈಗ ನಮ್ಮ ಹುಡುಗಂದೊಂದು ತಗೋರಿ, ಹುಡುಗರದು ಕರ್ಕೋರಿ, ಎಲ್ಲ ಹುಡುಗರಿಗೆ, ಮಕ್ಕಳಿಗೆ ಕರ್ಕೋರಿ, ಹೆಣ್ಮಕ್ಳಿಗೆ ಕರ್ಕೋರಿ, ಸ್ವಸ್ಥರು ಕರ್ಕೋರಿ. 8792 ರೀ. 975 ಕಾರ್ತಿಕ್ ಪಾಟೀಲ್. 8792 ರೀ, ಅದು ಮತ್ತೆ ಸ್ಟಾರ್ಟಿಂಗ್. 8792 ರೀ. 375 975. ನಾನು ಹೇಳಿದಂತ ಬರೋದಿಲ್ಲ ಸತ್ಸಂಗ ಬಿಟ್ಟ ಏನಾಗಂತ 8792375975. ಸುಮಂಗಲ್ ಅಂದ್ರೆ 9141 ರೀ. 9141 ರೀ. 7309739. ಬಂತೀರಿ ಅದಕ್ಕೆ ಬಾಕಿ ಪಾಟೀಲ್ ಅಂತ ಬರ್ಕೊಡ್ರಿ ಸರ್. 7975 08 29 57. ರುದ್ರಪ್ಪ ಹೆರ್ಕಲ್ ಗುರುಗಳು. ರುದ್ರಪ್ಪ ಹೆರ್ಕಲ್ ಗುರುಗಳೇ. ಅತ್ತಿಗೆ ಏನು ಮಾಡಿ ಗುರುಗಳೇ? ದೀಪಕ್ ಕಂಪ್ಯೂಟರ್ ತೋರಿ. ನಂಬರ್ ಬರ್ಬರಂಗ ನಂಬರ್ ಅಂತ ಸ್ವಲ್ಪ ಮಾಂತೇಶ್ವರ್ ನಿಮ್ ಎಲ್ಲಾ 6 ಮಂದಿ ಬ್ರದರ್ಸ್ ಹೆಣ್ಮಕ್ಳಿಗೆ ಕರ್ಕೊಂಡು ಕುಂದ್ರಸ್ಲಕ್ ಪ್ರಯತ್ನ ಮಾಡ್ಬೇಕ್ರಿ. ಎಲ್ಲಾರ್ದು ನಂಬರ್ ಕೊಟ್ಟು ಎಲ್ಲರಿಗೆ ಕುಂದ್ರಿ. ಅಷ್ಟು ಮಾಡಿಬಿಡ್ರಿ, ಅಷ್ಟು ಮಾಡಿ. ಅವ್ರ ಹಸ್ಬೆಂಡ್ ಹೆಸರು ಸಮೇತ ಹೆಸರುಗಳು ಹಾಕ್ರಿ, ಗೊತ್ತಾಗ್ತದೆ. ಗಂಡ ಹೆಂಡತಿ ಹೆಸರು ಹಾಕ್ರಿ, ಹೆಣ್ಮಕ್ಳ ಫೋನ್ ನಂಬರ್ ಕೊಡ್ರಿ. ನಾಗರತ್ನ ಮೊಬೈಲ್ ಎಲ್ಲ ಕಲೆಕ್ಷನ್. ಅವ್ರದ್ದು ಹಾಕ್ತಾನ್ರಿ. ಆ ಒಟ್ಟ ಒಂದೊಂದ್ ಫ್ಯಾಮಿಲಿಗೆ ಒಂದು ಹಾಕಿ ಹಾಕಿ ನಿಮಗ ಗೊತ್ತಾಗೊಂಡ್ ಮಾಡ್ಕೊಂತವ್ರೆಲ್ಲ. ಒಂದ್ ಸಂಘ ನಮ್ದ ಒಂದ್ ಸಂಘ ಆಗ್ಬಿಡ್ತದ ಬೋರ್ರಿ. ಹನುಮಪ್ಪ ಐವಳಿ, ರುದ್ರಪ್ಪ ಹೆಸರೆಲ್ಲ ಅತ್ತಿಗೇರಿ ಮಾಡಿ. ರುದ್ರಪ್ಪ ಹೋಗಿ ಕೊಡುವಂದ್ರ ಇವ್ರ ನಮ್ಮವ್ರ ನಂಬರ್ ಅದ ಇಲ್ಲ, ನಮ್ಮ ಯಜಮಾನ್ರ ನಂಬರ್ ಅದ ಇಲ್ರಿ ನಿಮ್ಮಲ್ಲಿ? ಆಯ್ತಾಯ್ತು, ಓಕೆ. 4 ಗಂಟೆಗೆ ಜಾಯಿನ್ ಆಗತ್ತೆ ಹೇಳಿನಿ ನಾನು ಇದು ಬಂದ್ ಮಾಡ್ಕೋತೀನಿ. ನಾವು ಹೋಗ್ಬೇಕು ಡ್ಯೂಟಿಗೆ. ನೀವು ಮುಂದೆ ಏನ್ ಮಾಡ್ತೀರಿ ಮಾಡ್ರಿ. ಎಲ್ಲರಿಗೆ ಎಷ್ಟು ಸಾಧ್ಯ ಅದ ಅಷ್ಟು ನಿಲ್ಕಸ್ರಿ. ಎಲ್ಲೆಲ್ಲಿ ಹೆಣ್ಮಕ್ಳು ಅದಾರ ಎಲ್ಲರಿಗೆ ಕರ್ಕೊಂಬರಕ. ನಿಮ್ ಮನ್ಯಾಗ ಹೆಣ್ಮಕ್ಳು, ಸ್ವಸ್ಥರು, ಮಕ್ಕಳು ಯಾರ್ಯಾರು ಅದಾರ ಎಲ್ಲರಿಗೆ ಕರ್ಕೊಂಡ್ ಕುಂದಿರಿ ಅಂತ ಹೇಳಿ 4 ರಿಂದ 6. ಓಕೆ.